ಪುಸ್ತಕ ಪ್ರಾವರ್ಬ್ಸ್ 13ನೇ ಅಧ್ಯಾಯದ 20ನೇ ವಚನ. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. He who walks with wise man will be wise, but the companion of fools will be destroyed. ಜ್ಞಾನಿಗಳ ಸಂಗಡ ಸಹವಾಸ ಇಟ್ಕೊಳ್ಳುವವನು ಜ್ಞಾನಿ ಆಗ್ತಾನೆ. ಜ್ಞಾನಹೀನನ ಸಂಗಡ ಒಡನಾಟ ಮಾಡುವವನು ಸಂಕಟ ಪಡುವನು. ಕಳೆದ ದಿವಸಗಳಲ್ಲಿ ನನ್ನ ಒಳಗಡೆ ಬಂದಂಥ ಅನೇಕ ಚಿಂತೆಗಳಲ್ಲಿ ಇದು ಒಂದು ಚಿಂತೆ. ದೇವರು ನಮ್ಮ ಮುಂದೆ ಆಯ್ಕೆಯನ್ನು ಇಟ್ಟಿದ್ದಾನೆ. ನನ್ನ ವಿಷಯ ಚಾಯ್ಸ್. ಎಲ್ಲರೂ ಹೇಳ್ರಿ ಆಯ್ಕೆ, ಚಾಯ್ಸ್. ಆಮೇಲೆ ನೀವು ತೀರ್ಮಾನ ಮಾಡಬಹುದು ಯಾರ ಸಂಗಡ ನೀವು ಬೆರಿಬೇಕು ಎಂಬುದನ್ನು, ಯಾರ ಸಂಗಡ ಒಡನಾಟ ಮಾಡಬೇಕು ಎಂಬುದಾಗಿ. ದೇವರ ವಾಕ್ಯದ ಪ್ರಮಾಣ, ಜ್ಞಾನಿಗಳ ಸಂಗಡ ನೀವು ಸಹವಾಸ ಮಾಡಿದ್ರೆ ನೀವು ಜ್ಞಾನಿಗಳಾಗ್ತೀರ. ನೀವು ಜ್ಞಾನಹೀನರ ಸಂಗಡ ಸಹವಾಸ ಮಾಡಿದ್ರೆ ಅಥವಾ ಒಡನಾಟ ಮಾಡಿದ್ರೆ, ಸಂಪರ್ಕ ಇಟ್ಕೊಂಡ್ರೆ ನಿಮ್ಮ ಜೀವನದ ಮೌಲ್ಯತೆ, ದ ವ್ಯಾಲ್ಯೂಸ್ ಆಫ್ ಯುವರ್ ಲೈಫ್, ನಿಮ್ಮ ಜೀವನದ ಎಥಿಕ್ಸ್, ಪ್ರಾಮಾಣಿಕತನ, ಅಥವಾ ನಿಮ್ಮ ಜೀವನದಲ್ಲಿ ದೇವರು ಇಟ್ಟಿರುವಂಥ ಡೆಸ್ಟಿನಿ, ದೇವರು ಇಟ್ಟಿರುವಂಥ ವಾಗ್ದಾನ ಅಥವಾ ಗುರಿ ಕೆಲವೊಮ್ಮೆ ಶತ್ರು ನಾಶ ಮಾಡಿಬಿಡುತ್ತಾನೆ. ಆಮೇನ್, ಅಲ್ಲೆಲೂಯ. ನಮ್ಮಲ್ಲಿ ಒಂದು ನಾಣ್ಣುಡಿ ಹೇಳುತ್ತೆ, ಸಹವಾಸದಿಂದ ಸನ್ಯಾಸಿನೂ ಕೆಟ್ಟನಂತೆ. ಕನ್ನಡದಲ್ಲಿ ನಾಣ್ಣುಡಿ ಹೇಳ್ತಾರೆ, ಸಹವಾಸದಿಂದ ಸನ್ಯಾಸಿನೂ ಕೆಡ್ತಾನೆ ಅಂತ. ನೀನು ಯಾರು ಅಂತ ಹೇಳಬೇಕಾದ್ರೆ ನಿನ್ನ ಸ್ನೇಹಿತನ ಯಾರು ಅಂತ ಹೇಳು. ಸೈಕಾಲಜಿ ಹೇಳುತ್ತೆ, ನೀನು ಪ್ರತಿನಿತ್ಯ ಯಾರ ಜೊತೆ ಹೆಚ್ಚಿನ ಸಮಯ ಕಳೀತೀಯೋ, ಯಾರ ಜೊತೆ ಹೆಚ್ಚಿನ ಒಡನಾಟ ಮಾಡ್ತೀಯೋ, ಅವರ ಕ್ಯಾರೆಕ್ಟರ್, ಅವರ ಸ್ವಭಾವ, ಅವರ ರೀತಿ, ಅವರ ಚಿಂತೆ ಎಲ್ಲ ನಿನ್ನ ಒಳಗಡೆ ಬರ್ತಾ ಇರುತ್ತೆ, ನಿನಗೆ ತಿಳಿಯದೆ ಬರ್ತಾ ಇರುತ್ತೆ. ಆಮೇನ್, ಅಲ್ಲೆಲೂಯ. ದೇವರು ನಮ್ಮ ಜೀವನದಲ್ಲಿ ಒಂದು ಭವಿಷ್ಯವನ್ನು ಇಟ್ಟಿದ್ದಾನೆ. ದೇವರ ವಾಕ್ಯ ಹೇಳುವುದು, ನಮ್ಮ ಕುರಿತಾಗಿ ದೇವರು ಮಾಡುವಂತಹ ಆಲೋಚನೆ ಅಹಿತಕರವಾದದಲ್ಲ. ಯೆರೆಮೀಯನ 29:11 ಪ್ರಕಾರ ಅಹಿತಕರವಾದದಲ್ಲ, ಅದು ಹಿತಕರವಾದ ಆಲೋಚನೆ. ಯೆರೆಮೀಯ 32 ಹೇಳೋದು, ನಿಮಗೋಸ್ಕರ ಮಾತ್ರವಲ್ಲ, ನಿಮ್ಮ ತಲೆಮಾರುಗಳಿಗೋಸ್ಕರ ದೇವರು ಆಲ್ರೆಡಿ ತಾನು ಪ್ಲಾನ್ಗಳನ್ನು, ಪದ್ಧತಿಗಳನ್ನು ಮಾಡಿಟ್ಟಿದ್ದಾನೆ. ಆ ಡೆಸ್ಟಿನಿಯ ಕಡೆಗೆ, ಆ ಗುರಿಯ ಕಡೆಗೆ ನೀವು ಹೋಗಬೇಕಾದ್ರೆ ನಿಮ್ಮ ಸಹವಾಸ ಯಾರ ಸಂಗಡ ಎನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇನ್. ದೇವರು ಏನಾದರೂ ಒಂದು ಕಾರ್ಯ ಚರಿತ್ರೆಯಲ್ಲಿ, ಸತ್ಯವೇದ ಗ್ರಂಥದಲ್ಲಿ ಏನಾದರೂ ಎಲ್ಲಾದರೂ ಮಾಡಬೇಕಾದ್ರೆ ಎರಡು ರೀತಿಯಲ್ಲಿ ಮಾಡ್ತಾನೆ. ದೇರ್ ಇಸ್ ಎ ಟೂ ಸೋರ್ಸ್, ಎರಡು ರೀತಿಯಲ್ಲಿ. ಒಂದು, ಆತನು ತನ್ನ ವಾಕ್ಯವನ್ನು ಕಳಿಸ್ತಾನೆ. ಎರಡು, ಅದಕ್ಕಂತಲೇ ಕೆಲ ವ್ಯಕ್ತಿಗಳನ್ನು ದೇವರು ಆಯ್ಕೆ ಮಾಡ್ಕೊಳ್ತಾನೆ. ತಾನು ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ, ದಾಸತ್ವದಿಂದ ಬಿಡುಗಡೆ ಮಾಡೋದಿಕ್ಕೆ ತಾನು ಯೋಚನೆ ಮಾಡಿದಾಗ ದೇವರ ವಾಕ್ಯ ಹೀಗೆ ಹೇಳುತ್ತದೆ. ವಿಮೋಚನ ಕಂಡ ಪುಸ್ತಕ, ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 3 ವರ್ಸ್ 7 to 10. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸ್ತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈ ಕೆಳಗಿಂದ ತಪ್ಪಿಸುವುದಕ್ಕೂ, ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತ್ತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನೋಡಿದ್ದೇನೆ. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ ಐಗುಪ್ತರಿಂದ ಹೊರಗಡೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ ಬಾ ಅಂದನು. ದೇವರು ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಅವರ
ಆ ದಾಸತ್ವದಿಂದ ಬಿಡುಗಡೆ ಮಾಡೋದಕ್ಕೆ ದೇವರು ತನ್ನ ಮಾತನ್ನ, ತನ್ನ ವಾಗ್ದಾನವನ್ನ ನೆನಪು ಮಾಡಿಕೊಂಡು ಕಳಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ನಾನು ಬಿಡಿಸಕ್ಕೆ ಹೋಗ್ತೀನಿ. ಬಿಡಿಸೋದಕ್ಕೆ ಒಂದು ವ್ಯಕ್ತಿಯನ್ನು ದೇವರು ಆರಿಸ್ಕೊಳ್ತಾನೆ. ಎರಡು ಸೋರ್ಸ್, ಎರಡು ಮುಖ. ಒಂದು ದೇವರ ಮಾತು, ದೇವರ ವಾಗ್ದಾನ ಅಥವಾ ದೇವರ ವಾಕ್ಯ. ಎರಡು, ಅದಕ್ಕೆ ತಕ್ಕ ಹಾಗೆ ಅದಾದ ಕಾಲಘಟ್ಟಗಳಲ್ಲಿ ದೇವರು ಕೆಲ ವ್ಯಕ್ತಿಗಳನ್ನು ಉಪಯೋಗಿಸ್ತಾನೆ. ಇಲ್ಲಿ ಮೋಶೆಯನ್ನು ದೇವರು ಉಪಯೋಗಿಸ್ತಾ ಇದ್ದಾನೆ. ನೀವು ಸ್ತೋತ್ರ ಹೇಳಲಿಲ್ಲ. ಮೋಶೆಯನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಯೆರೂಸಲೇಮಿನ ಗೋಡೆಗಳು ಬಿದ್ದಿರುವಾಗ ದೇವರು ತನ್ನ ಜನರಿಗೆ ವಾಗ್ದಾನ ಮಾಡಿದ ಹಾಗೆ ಆ ಗೋಡೆಯನ್ನು ರೀಬಿಲ್ಡ್ ಮಾಡೋದಕ್ಕೋಸ್ಕರವಾಗಿ ದೇವರು ಎಬ್ಬಿಸುವಂತ ಮನುಷ್ಯನ ಹೆಸರು ನೆಹಮಾಯನು. ಅವನಿಗೆ ದೇವರು ವಾಕ್ಯವನ್ನು ಕಳಿಸ್ಕೊಡ್ತಾರೆ. ಸಂದೇಶ ಅವನಿಗೆ ವಾರ್ತೆ ತಲುಪುತ್ತೆ, ಅವನ ಕಿವಿಗೆ ಬೀಳುತ್ತೆ. ಬಹಳ ಕಷ್ಟ, ನಿಂದೆಗಳಲ್ಲಿ, ಸಂಕಟಗಳಲ್ಲಿ ಹಾದು ಹೋಗುತ್ತಿರುವುದನ್ನು ಕೇಳಿದಾಗ ಅವನು ದುಃಖ ಪಡ್ತಾನೆ. ನೆಹಮ್ಯನ ಪುಸ್ತಕ 1ನೇ ಅಧ್ಯಾಯದ 2ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ ನೀವು ಓದಿದ್ರೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಮೂರನೇದಾಗಿ ಅಪೊಸ್ತಲನಾದಂಥ ಪೌಲನನ್ನ ದೇವರು ಆರಿಸ್ಕೊಳ್ಳುತ್ತಾನೆ. ಏತಕ್ಕೋಸ್ಕರ? ಅನ್ಯ ಜನಾಂಗದವರನ್ನ ರಕ್ಷಣೆಯ ಮಾರ್ಗದ ಕಡೆ ನಡೆಸೋದಕ್ಕೋಸ್ಕರವಾಗಿ. ಅದಾದ ಕಾಲಘಟ್ಟದಲ್ಲಿ ದೇವರು ಕೆಲವರನ್ನ ಆರಿಸ್ಕೊಳ್ತಾನೆ. ಕೆಲವರನ್ನ ಮೇಲೆ ದೇವರಿಗೆ ಕೆಲವೊಂದು ಪದ್ಧತಿ ಇದೆ. ಗಟ್ಟಿಯಾಗಿ ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟಲ್ರಿ, ನಿಮ್ಮ ಕುರಿತು ದೇವರಿಗೆ ಒಂದು ಪ್ಲಾನ್ ಇದೆ. ನಿಮ್ಮ ಕುರಿತು ದೇವರಿಗೆ ಒಂದು ಪ್ಲಾನ್ ಇದೆ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದ 5ನೇ ವಚನದಿಂದ 9ನೇ ವಚನದವರೆಗೂ ಓದೋದಾದ್ರೆ ದೇವರ ವಾಕ್ಯ ಅಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಅವನನ್ನು ಅನ್ಯ ಜನರಿಗೂ, ಪ್ರಭುಗಳಿಗೂ, ಅರಸರಿಗಳಿಗೂ ದೇವರು ಅವನನ್ನ ಉಪಯೋಗಿಸುವುದಕ್ಕಾಗಿ ಕಂಡುಕೊಂಡಿರುವಂತ ವ್ಯಕ್ತಿ ಅಂತ ಕಾಣ್ತೀವಿ ನಾವಲ್ಲಿ. ಆಮೆನ್. ಸೊ ನಮ್ಮ ಕುರಿತು ಮನುಷ್ಯ ಏನು ಹೇಳಿದ್ರು ಹೇಳ್ಬೋದು. ವಿ ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಯಾರಾದ್ರೂ ಗಟ್ಟಿಯಾಗಲ್ರಿ, ನನಗೊಂದು ಉತ್ತಮ ಭವಿಷ್ಯ ಇದೆ. ಅದನ್ನ ಭವಿಷ್ಯ ಇರೋರ ತರ ಹೇಳ್ರಿ, ನನಗೊಂದು ಉತ್ತಮ ಭವಿಷ್ಯ ಇದೆ. ಆ ಭವಿಷ್ಯದ ಕಡೆಗೆ ನಿಮ್ಮನ್ನ ನಡೆಸೋದಕ್ಕೆ ಉತ್ತಮವಾದಂತ ಸ್ನೇಹಿತರು ಬೇಕು, ಉತ್ತಮವಾದ ಸಂಬಂಧ ಬೇಕು, ಉತ್ತಮವಾದ ಜೊತೆಗಾರರು ಬೇಕು, ಉತ್ತಮವಾದದನ್ನ ಕಂಡುಹಿಡಿಬೇಕು, ಜ್ಞಾನಿಗಳನ್ನ ಕಂಡುಹಿಡಿಬೇಕು. ದೇವರ ವಾಕ್ಯ ಹೇಳುತ್ತದೆ, ಮೂರ್ಖನನ್ನ ಹೊರಳಿನಲ್ಲೇ ಹಾಕಿ ಒಣಕೆ ತಗೊಂಡು ಎಷ್ಟು ಕುಟ್ಟಿದ್ರು ಅವನ ಮೂರ್ಖತನ ಅವನನ್ನ ಬಿಟ್ಟು ಹೋಗೋದಿಲ್ಲ. ದೇವರು ವಕ್ರ ಬುದ್ಧಿ ಉಳ್ಳವನ ಸಂಗಡ ವಕ್ರ ಬುದ್ಧಿ ಉಳ್ಳವನಾಗಿರ್ತಾನೆ. ಆಮೆನ್, ಆಮೆನ್. ನಾವು ಸರ್ಪದಂತೆ ಜಾಣರಾಗಿರ್ಬೇಕು, ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ಬೇಕು. ಮತ್ತಾಯ 10:16 ಹೇಳ್ತದೆ, ಸರ್ಪದಂತೆ ಜಾಣರಾಗಿರ್ರಿ, ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ರಿ. ಲೋಕಕ್ಕೆ ನೀವು ಬೆಳಕಾಗಿದ್ದೀರಾ, ಭೂಮಿಗೆ ನೀವು ಉಪ್ಪಾಗಿದ್ದೀರಾ, ಲೋಕಕ್ಕೆ ನೀವು ಬೆಳಕಾಗಿದ್ದೀರಾ. ದೇವರು ಹೇಳ್ತಾ ಇರೋದು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾವು ಸರ್ಪದಂತೆ ಜಾಣರಾಗಿರ್ಬೇಕು. ದೇವರು ಯಾವ ರೀತಿಯಲ್ಲಿ ಪ್ಲಾನ್ಗಳನ್ನ ಮಾಡಿ ಅದಾದ ಕಾಲಘಟ್ಟದಲ್ಲಿ ದೇವರ ಮನುಷ್ಯರನ್ನ ಎಬ್ಬಿಸಿ ನಿನ್ನ ಭವಿಷ್ಯದ ಕಡೆಗೆ ದೇವರು ನಡೆಸ್ತಾನೋ, ಅದೇ ರೀತಿ ಸೈತಾನನು ಅವನ ಪ್ಲಾನ್ಗಳನ್ನು ನೆರವೇರಿಸೋದಿಕ್ಕೆ ಅದಾದ ಕಾಲಘಟ್ಟಗಳಲ್ಲಿ ಕೆಲವರನ್ನ ಎಬ್ಬಿಸ್ತಾನೆ. ನಿಮಗೆ ಅರ್ಥ ಆಗಬೇಕು. ಆಮೇನ್. ಅವನು ಅದೇ ಸ್ಟ್ರಾಟಜಿಯನ್ನು ಉಪಯೋಗಿಸ್ತಾನೆ. ದೇವರು ಏನ್ ಮಾಡ್ತಾನೋ ಅದರ ಡೂಪ್ಲಿಕೇಟ್ ಅವನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ದೈವ ಕುಮಾರನು ಈ ಲೋಕದಲ್ಲಿ ಸೈತಾನ್ನ ಕೆಲಸಗಳನ್ನ, ದಟ್ಸ್ ರೈಟ್, 1 ಯೋಹಾನ 3:8. ಆಮೇನ್. ಈ ಲೋಕದಲ್ಲಿ ಸೈತಾನನ ಕೆಲಸಗಳನ್ನ ಲಯ ಮಾಡೋದಿಕ್ಕೆ, ದೈವ ಮಕ್ಕಳನ್ನ ಲಯ ಮಾಡೋದಕ್ಕೆ, ದೈವ ಜನರನ್ನ, ದೇವರ ಪದ್ಧತಿಗಳನ್ನ, ದೇವರ ಪ್ಲಾನ್ ಅನ್ನ ಡಿಸ್ಟ್ರಾಯ್ ಮಾಡೋದು ಸೈತಾನನ ಪ್ಲಾನ್ ಆಗಿರುತ್ತೆ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನನ್ನ ಜೊತೆ ಇರೋರು ಸರಿಯಾಗಿ ಅರ್ಥ ಮಾಡ್ಕೊಂಡವ್ರು ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಐ ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ನನಗೊಂದು ಉತ್ತಮವಾದ ಭವಿಷ್ಯ ಇದೆ. ಗಟ್ಟಿಯಾಗಿ ಹೇಳ್ರಿ, ನನಗೊಂದು ಉತ್ತಮವಾದ ಭವಿಷ್ಯ ಇದೆ, ನನಗೊಂದು ಉತ್ತಮವಾದ ಸೇವೆ ಇದೆ, ನನ್ನ ಮೇಲೆ ಉತ್ತಮವಾದ ಅಭಿಷೇಕ ಇದೆ, ನನ್ನ ಮೇಲೆ ಉತ್ತಮವಾದ ಕರೆ ಇದೆ, ನನಗೊಂದು ಉತ್ತಮವಾದ ದರ್ಶನ ಇದೆ. Somebody speak. ಯಾರಾದ್ರೂ ಶಬ್ದ ತೆಗೆದು ಮಾತನಾಡ್ರಿ. ಅದಾದ ಕಾಲಘಟ್ಟಗಳಲ್ಲಿ ದೇವರು ಮನುಷ್ಯರನ್ನ ಎಬ್ಬಿಸ್ತಾನೆ ಇದ್ದಾನೆ. ಕರ್ನಾಟಕ
ಕರ್ನಾಟಕದ ಸೇವೆಗಾಗಿ ದೇವರು ನಮ್ಮನ್ನು ಕಂಡಿದ್ದಾನೆ ಎಂದು ಒಪ್ಪುವವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಪೂರ್ವ ಪಿತೃಗಳು ನಾಶ ಮಾಡಿದ ದೇವರ ದರ್ಶನವನ್ನ ನಾವು ಹಿಂದೆ ಪಡೀತೀವಿ, ನಾವು ಅದರಲ್ಲಿ ಮುಂದುವರಿಯುತ್ತೇವೆ. ನಾವು ಆ ದರ್ಶನವನ್ನ ರೀಚ್ ಮಾಡ್ತೀನಿ ಅನ್ನೋರು ಮಾತ್ರ ಆಮೇಲೆ ಹೇಳ್ರಿ. ಜ್ಞಾನಿಗಳ ಸಹವಾಸದಿಂದ ಜ್ಞಾನಿ ಆಗ್ತಾನೆ. ಜ್ಞಾನಹೀನನ ಸಂಗಡ ಸಹವಾಸ ಮಾಡಿದ್ರೆ, ಒಡನಾಡಿದ್ರೆ ಅವನು ನಿನ್ನನ್ನು ಹಾಳು ಮಾಡ್ತಾನೆ. ಆಮೇನ್. ಅದಾದ ಕಾಲಗಳಲ್ಲಿ ನಾವು ಯೋಚನೆ ಮಾಡಬೇಕಾದ ಕಾರ್ಯ ನೋಡ್ರಿ. ವಿಮೋಚನೆ ಕಂಡ ಪುಸ್ತಕ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 1 ವರ್ಡ್ಸ್ 8 to 14, 8-14 ವಾಕ್ಯಗಳನ್ನು ಓದೋದಾದರೆ, ಐಗುಪ್ತ ದೇಶದಲ್ಲಿರುವಂಥ ಜನರ ಕುರಿತಾಗಿ ಅವರ ಫರೋಹನನು ದೈವ ಮಕ್ಕಳು ಸಮೃದ್ಧಿ ಆಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ಆಶೀರ್ವಾದ ಕಾಣ್ತಾ ಇದ್ದಾರೆ, ವಾಗ್ದಾನದ ದೇಶದ ಕಡೆಗೆ ಹೋಗ್ತಾರೆ ಎಂಬ ಚಿಂತೆ ಅವರ ಒಳಗಡೆ ಬರುವಾಗ ಇವರನ್ನು ನಾಶ ಮಾಡೋದಕ್ಕೆ ದೇವರು ಉಪಯೋಗಿಸಿದ ಅರಸನ ಹೆಸರು ಫರೋಹನನು. ಒಂದು ಕಡೆ ಮೋಶೆಯನ್ನು ದೇವರು ಎಬ್ಬಿಸ್ತಾರೆ, ಮತ್ತೊಂದು ಕಡೆ ಫರೋಹನ ಎದ್ದೊಳ್ತಾನೆ. ಹಾಲೆಲೂಯ, ಹಾಲೆಲೂಯ, ಆಮೇನ್, ಆಮೇನ್. ಎರಡನೇದಾಗಿ ನನಗೆ ಬಹಳ ಇಷ್ಟ ಕೊಟ್ಟಿರುವಂಥ ಒಂದು ಕಾರ್ಯ, ಯೋಬನ ಹೆಂಡತಿ ಅವಳು ಹೇಳುತ್ತಾಳೆ ನೋಡಿ. ಆ ವಾಕ್ಯ ಓದ್ರಿ. ಈಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನ ಲಿಸನ್ ಟು ಮೀ, ಯಥಾರ್ಥತ್ವವನ್ನ, ದ ಲಾಯಲ್ಟಿ ಆಫ್ ವಿತ್ ಗಾಡ್, ದೇವರ ಸಂಗಡ ಇರುವಂತ ಯಥಾರ್ಥತ್ವವನ್ನ, ಪ್ರಾಮಾಣಿಕತನವನ್ನ, ಆ ನಿಷ್ಠೆಯನ್ನ, ದೇವರ ಸಂಗಡ ಇರುವಂತ ಫೈತ್ಫುಲ್ನೆಸ್, ಆ ನಂಬಿಗಸ್ತತನವನ್ನ ಇನ್ನು ನೀನು ಬಿಡ್ಲಿಲ್ವಾ? ಈಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ. ದೇವರನ್ನ ದೂಷಿಸಿ ಅಲ್ಲಿಗೆ ಉದ್ದೇಶ ಏನು? ದೇವರನ್ನ ದೂಷಿಸಬೇಕು, ದೇವನಾಮವನ್ನು ದೂಷಿಸಬೇಕು, ದೇವರ ರಾಜ್ಯವನ್ನು ದೂಷಿಸಬೇಕು, ದೇವರ ಪ್ಲಾನ್ ಅನ್ನು ದೂಷಿಸಬೇಕು, ಆಮೇಲೆ ಸಾಯಿ. ಆಮೇನ್. ನನಗೆ ಭಾಳ ಆಶ್ಚರ್ಯ ಕೊಟ್ಟಂಥ ವಿಷಯ, ನಾನು ಅನೇಕ ಸಾರಿ ಹೇಳಿದ್ದೀನಿ. ಯೋಬನಿಗೆ ಎಲ್ಲ ನಷ್ಟ ಆಯಿತು, ಆಸ್ತಿ ನಷ್ಟ ಆಯಿತು, ದಾಸಿಯರು ನಷ್ಟ ಆದರು, ಒಂಟೆ, ಕುದುರೆ, ಕತ್ತೆ, ಆಡು ಮಾಡು ಎಲ್ಲ ಸತ್ತಾಯಿತು, ಎಲ್ಲ ನಷ್ಟ ಆಯಿತು, ಮಕ್ಕಳು ಸತ್ತು ಹೋದರು, ಆಸ್ತಿ ಹೋಯ್ತು, ಆರೋಗ್ಯ ಹೋಯ್ತು. ಆದರೆ ಎಂತಿಗೆ ಮಾತ್ರ ಯಾವ ಪ್ರಾಬ್ಲಮ್ ಇಲ್ಲ. ಏನು ಕಾರಣ? ದೇವರು ಹೇಳಿದನು, ನೋಡು, ಅವನ ಪ್ರಾಣವನ್ನು ಮುಟ್ಟಬೇಡ, ಅವನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ, ಅವನ ಪ್ರಾಣವನ್ನು ಮುಟ್ಟಬೇಡ. ಬೇಲಿಯನ್ನು ಮುರಿತಾ ಇದ್ದಾನೆ. ದೇವರು ಬೇಲಿ ಒಳಗಡೆ ಇರುವ ದೈವ ಮಕ್ಕಳು ಯಾವಾಗಲೂ ಸುರಕ್ಷಿತವಾಗಿರ್ತಾರೆ. ಯೋಬನ ಮನೆಯವರಿಗೂ ಮತ್ತು ಅವನಿಗುಳ್ಳ ಎಲ್ಲ ಸ್ವಾಸ್ಥ್ಯಕ್ಕೂ ದೇವರು ಏನು ಹಾಕಿದನು? ಬೇಲಿ ಹಾಕಿದನು. ಯಾರಾದರೂ ಅರ್ಥ ಆದವ್ರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. See, some people, they don't understand that reality of God. ದೇವರ ಆ ಮಹಿಮೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವರು ಬೇಲಿಯನ್ನು ಹಾಕ್ತಾ ಇದ್ದಾನೆ. ಯಾರ್ಯಾರಿಗೆ? ಯೋಬನಿಗೂ, ಅವನ ಕುಟುಂಬಕ್ಕೂ, ಮತ್ತೆ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ 3 ಲೆವೆಲ್ ಬೇಲಿ ಹಾಕ್ತಾ ಇದ್ದಾನೆ. ವ್ಯಕ್ತಿಗತವಾಗಿ, ಕೌಟುಂಬಿಕವಾಗಿ, ದೇವರು ಕೊಟ್ಟ ಎಲ್ಲ ಆಶೀರ್ವಾದಕ್ಕಾಗಿ. ಆಮೇನ್, ಆಮೇನ್, ಆಮೇನ್. ಆ 3 ಬೇಲಿ ಹೀರೋರು ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಈ ಬೇಲಿ ಏನಾದರೂ ದೇವರು ತೆಗೆದು ಬಿಟ್ರೆ, ನೀನು ಯಾವ ಟಾಪ್ ಮ್ಯಾನ್ ಆಗಿದ್ರು ಡೈರೆಕ್ಟಾಗಿ ಝೀರೋ ಬಂದ್ರೆ, ಹೀರೋ ಆಗಿರೋ ಝೀರೋ ಆಗ್ಬಿಡ್ತಾನೆ. ಸೈತಾನನಿಗೆ ಗೊತ್ತು, ಇವರನ್ನ ಕೆಡುವುದಕ್ಕೆ ಒಂದೇ ಒಂದು ಆಯುಧ ಅವನು ಉಳಿಸ್ಕೊಂಡಿದ್ದು ಹೆಂಡತಿಯನ್ನ. ಅವಳನ್ನು ಪ್ರೇರೇಪಿಸ್ತಾ ಇದ್ದಾನೆ, ಮಾತಾಡು. ಈಗ ನಿನ್ನ ಬಾಳ ಸಂಗಾತಿ ಹೇಳುವಾಗ ಸ್ವಲ್ಪ ಒಂದು ಇಮೋಷನಲಲ್ಲಿ ಅವನು ಸಹ ಕೆಲವೊಮ್ಮೆ ಮಾತಾಡಬಹುದು. ಸ್ವತ್ರ ಹೇಳದೇ ಇದ್ದಾಗ ನನಗೊಂದು ಸಂಶಯ. ಆಮೇಲೆ ಸಮ್ಟೈಮ್ ಯಾರು ಮಾತು ಕೇಳಲಿಲ್ಲ ಅದ್ರ ಕಡೆಗೆ ಎಂಟಿ ಮಾತು ಕೇಳ್ಬಿಡ್ತೀವಿ ನಾವು. ಹೌದ್ರಿ, ಆಮೇಲೆ ಹೇಳ್ರಿ. ಓ ಸ್ತೋತ್ರ. ಯಾಕೆ? ಅವಳು ನೀವಿಬ್ಬರು 2 ದೇಹವಲ್ಲ, ಒಂದೇ ದೇಹವಾಗಿದ್ದೀರಾ. ಸ್ತೋತ್ರ. ಆಮೇಲೆ ಅದು ದೈವದತ್ತ.
ಅದಕ್ಕೆ ಅವನಿಗೆ ಗೊತ್ತು ಎಲ್ಲಿ ಹಿಡಿದ್ರೆ ಇವನಿಗೆ ಎಫೆಕ್ಟ್ ಆಗುತ್ತೆ ಅಂತ. ಆದರೆ ಯೋಬ ಅವಳನ್ನು ಮೀರುವ ಮಾತನ್ನು ಮಾತನಾಡ್ದ. ಶತ್ರು ಇವನ ಭವಿಷ್ಯವನ್ನ ಡಬಲ್, ಏನು ನಷ್ಟವಾಗಿದೆ ಡಬಲ್ ರಿಸೀವ್ ಮಾಡೋದಕ್ಕೆ ದೇವರು ಮುಂದೆ ಇಟ್ಟಿರುವ ಭವಿಷ್ಯವನ್ನ, ಡೆಸ್ಟಿನಿಯನ್ನ ಹಾಳು ಮಾಡೋದಕ್ಕೆ ಇವಳನ್ನ ಉಪಯೋಗಿಸೋದಕ್ಕೆ ಪ್ರಯತ್ನ ಪಟ್ಟ. ನೀವು ನನ್ನ ಜೊತೆ ಇದ್ದೀರಾ? ನೀವಿದ್ದೀರಾ? ಪ್ರಯತ್ನ ಪಟ್ಟ. ಆದರೆ ಯೋಬನು ಅವನ ಭಕ್ತನಾಗಿದ್ದನು, ನೀತಿವಂತನಾಗಿದ್ದನು, ಯಥಾರ್ಥವುಳ್ಳವನಾಗಿದ್ದನು, ಅಲ್ಲಲ್ಲಿಯ ದೇವರಿಗೆ ಭಯಪಡುವವನಾಗಿದ್ದನು, ಭಕ್ತನಾಗಿದ್ದನು. ಆದ್ರಿಂದ ಅವನು ಹೇಳಿದನು, ಅಲ್ಲಲ್ಲಿಯ ಮೂರ್ಖಳಂತೆ ಮಾತನಾಡಬೇಡ, ನನ್ನ ಒಡನಾಟ ನನ್ನ ದೇವರ ಸಂಗಡ. ಐ ಹ್ಯಾವ್ ಎ ರೈಟ್ ರಿಲೇಶನ್ಶಿಪ್ ವಿತ್ ಮೈ ಗಾಡ್. ಐ ಆಮ್ ವಾಕಿಂಗ್ ಇನ್ ದ ವಿಸ್ಡಮ್. ನಾನು ಜ್ಞಾನದ ಜೊತೆ ನಡೀತಾ ಇದ್ದೀನಿ. Somebody shout hallelujah. ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಆಮೇನ್, ಆಮೇನ್. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 13-16ನೇ ವಾಕ್ಯವನ್ನು ಓದಿದ್ರೆ, ಏರೋದಾನ್ ತಾನು 2 ವರ್ಷ ಪ್ರಾಯವುಳ್ಳ 2 ವರ್ಷಕ್ಕಿಂತ ಕೆಳಗಡೆ ಇರುವ ಪ್ರಾಯವುಳ್ಳ ಎಲ್ಲ ಮಕ್ಕಳನ್ನು ಕೊಲ್ತಾ ಇದ್ದಾನೆ. ಏತಕ್ಕೋಸ್ಕರ ಯೇಸು ಕ್ರಿಸ್ತನ ಪದ್ಧತಿ ನಡೀಬಾರ್ದು, ಯೇಸು ಹುಟ್ಟಬಾರ್ದು. ಯೇಸು ದೇವರಿಟ್ಟಿರುವ ಯೇಸುವಿನ ಮೇಲೆ ಮುಖಾಂತರ ಲೋಕಕ್ಕೆ ರಕ್ಷಣೆ ಉಂಟಾಗಬೇಕು ಎಂಬ ಕಾರ್ಯವನ್ನ ನೆರವೇರಿಸದ ಇರೋದಕ್ಕೆ ಅವನು ಅನೇಕ ಹಸುಗೂಸುಗಳನ್ನ ಕೊಲ್ತಾ ಇದ್ದಾನೆ. ಏರೋದಾನ್ ಒಂದು ಕಡೆ, ಅಲ್ಲಲ್ಲೂಯ ತಲೆ ಎತ್ತುವಾಗ ಒಂದು ಕಡೆ ದೇವರ ಪ್ಲಾನ್, ಯೇಸುವಿನ ಮೂಲಕ ಸಮಸ್ತ ಮಾನವ ಕುಲ ರಕ್ಷಣೆ ಮಾರ್ಗಕ್ಕೆ ಬರಬೇಕು. ದಟ್ ಇಸ್ ಅ ಪ್ಲಾನ್ ಆಫ್ ಗಾಡ್. Somebody shout hallelujah. Hallelujah. ನಿಮ್ಮ ಜೀವನದಲ್ಲಿ ಮನುಷ್ಯರನ್ನ, ಜೊತೆಗಾರರನ್ನ, ಸ್ನೇಹಿತರನ್ನ, ಅನೇಕರನ್ನ ದೇವರು ಕನೆಕ್ಟ್ ಮಾಡ್ತಾನೆ, ಅನೇಕರನ್ನ ತರ್ತಾನೆ ನಿಮ್ಮ ಜೀವನದಲ್ಲಿ. ನಿಮ್ಮ ಜೀವನದ ಆಶೀರ್ವಾದಕ್ಕೋಸ್ಕರ, ನಿಮ್ಮ ಏಳಿಗೆಗೋಸ್ಕರ, ನಿಮ್ಮನ್ನ ಒಂದು ಉತ್ತಮ ಮಂಡಳಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿ, ನಿಮಗೆ ಸಹಾಯಕರಾಗಿ ಕೆಲವೊಮ್ಮೆ ದೇವರು ತರ್ತಾನೆ. ಅದೇ ಸಂದರ್ಭದಲ್ಲಿ ಶತ್ರುನು ನಿಮ್ಮ ಜೀವನದಲ್ಲಿ ಕೆಲವರನ್ನ ಬಿಚ್ಚು ಬಿಡ್ತಾನೆ. ಸ್ತೋತ್ರ ಹೇಳಲಿಲ್ಲ. ಅರಿಯದೇ ಇರುವ ಯಾರಾದರೂ ನಿಮ್ಮ ಜೊತೆ ಕನೆಕ್ಟ್ ಆಗುವಾಗ ನೀವು ಪಕ್ವತೆ ಉಳ್ಳಂತ ವಿಶ್ವಾಸಿ ಆದರೆ ಮೊದಲು ಕೇಳುವಂತ ಪ್ರಶ್ನೆ ಏನಾಗಿರ್ಬೇಕು ಗೊತ್ತಾ? ಎಲ್ಲಿಂದ ಬಂದೆ? ನೀನು ಯಾರು? ಮನುಷ್ಯನು ಕೆಲವೊಮ್ಮೆ ನೀನು ಅವ್ರನ್ನ ಕೇಳೋದಕ್ಕಲ್ಲ ನಾನು ಹೇಳಿದ್ದು, ನಿನ್ನ ಮನಸ್ಸಲ್ಲಿ ನಿನಗೆ ಗೊತ್ತಾಗಬೇಕು. ನೀನು ಆತ್ಮದಲ್ಲಿ ನಡೆಸಲ್ಪಡುವನಾದ್ರೆ ನಿನಗೆ ಗೊತ್ತಾಗ್ಬಿಡುತ್ತೆ. ಅನ್ನ ಬೆಂದಿದೆಯಾ ಅಂತ ಹೇಳಿ ಎಲ್ಲ ಪಾತ್ರೆಗೆ ಕೈ ಹಾಕಿ ಇದಕ್ಕೆ ನೋಡೋದಿಲ್ಲ. 1-2 ಹಲಗನ್ನ ಎತ್ಕೊಂಡು ಇದಕ್ಕೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬೆಂದಿದೆಯಾ ಇಲ್ವಾ ಅಂತ. ಆಮೇಲೆ ಅವರ ಸ್ವಭಾವ ನೋಡಿದಾಗ, ಅವರ ಕ್ಯಾರೆಕ್ಟರ್ ನೋಡಿದಾಗ, ಅವರ ನಡತೆ ನೋಡಿದಾಗ, ನಿನ್ನ ಜೊತೆ ಬೆರಿತಾ ಇರುವಾಗಲೇ, ಅವರ ಒಡನಾಟ ನೋಡುವಾಗಲೇ ನಿನಗೆ ಗೊತ್ತಾಗ್ಬಿಡುತ್ತೆ ಇದು ಕಂಟಿನ್ಯೂ ಮಾಡಬೇಕಾ ಡಿಸ್ಕಂಟಿನ್ಯೂ ಮಾಡಬೇಕಾ ಅಂತ. ಹಲೋ, ಸ್ತೋತ್ರ. ಬರೋರೆಲ್ಲ ಬರಲಿ ಬಿಡ್ರಿ, ಎಲ್ಲರೂ ನಮ್ಗೆ ಪ್ರಿಯರೇ, ಎಲ್ಲರೂ ಒಳ್ಳೆಯರು, ಯಾರ ಮೇಲೆ ದ್ವೇಷ ಮಾಡಕ್ಕಲ್ಲ ಹೇಳ್ತಾ ಇರೋದು. ಯೇಸು ಸ್ವಾಮಿ ಕರೆದನು, ಬಾಯಾರಿದವರೆಲ್ಲರೂ ನನ್ನ ಬಳಿಗೆ ಬರ್ರಿ ಅಂತ. ಎಲ್ಲರೂ ಬನ್ರಿ, ಸಮಸ್ತ ಭೂನಿವಾಸಿಗಳೇ ಎಲ್ಲರೂ ಬನ್ರಿ. ಅದು ಸಾಲ್ವೇಷನ್ಗೆ, ಅದು ರಕ್ಷಣೆಗೆ ಇರೋದು, ನಾಟ್ ಫಾರ್ ದ ರಿಲೇಶನ್ಶಿಪ್. ನಿನಗೆ ಸಂಬಂಧ, ನೀನು ಬೆರೆಯುವಂತ ವ್ಯಕ್ತಿಗಳು, ಬಾಂಧವ್ಯ ಬೆಳೆಸುವವರು ಯಾರಾಗಿದ್ದಾರೆ ಎಂದು ನೀನು ಯೋಚನೆ ಮಾಡಬೇಕು. ಕೆಲ ಸಂಬಂಧಗಳು ನಿನ್ನ ಆತ್ಮಿಕತೆಯನ್ನು ನಷ್ಟ ಮಾಡುತ್ತೆ, ನಿನ್ನ ಸಮಾಧಾನ ನಷ್ಟ ಮಾಡುತ್ತೆ, ನಿನ್ನ ಒಡನಾಟವನ್ನು ನಷ್ಟ ಮಾಡುತ್ತೆ, ನಿನ್ನ ಬಾಂಧವ್ಯವನ್ನು ನಷ್ಟ ಮಾಡುತ್ತೆ, ನಿನ್ನ ದೈವ ಕೃಪೆಯನ್ನು ನಷ್ಟ ಮಾಡುತ್ತೆ. ಹಲೋ, ಬೆಳೆದು ಬರುವಾಗ ಪಕ್ವತೆ ಉಳ್ಳವರಾಗಿರ್ಬೇಕು. ಪಕ್ಕದಲ್ಲಿರೋರು ಕೈ ಕೊಟ್ಟಲ್ರಿ, ಪಕ್ವತೆ ಉಳ್ಳವರಾಗಿರ್ರಿ. ಆಮೇನ್. ದ ರೈಟ್ ರಿಲೇಶನ್ಶಿಪ್ ವಿತ್ ರೈಟ್ ಪೀಪಲ್, ದ ರೈಟ್ ವೇಸ್.
ಸರಿಯಾದಂಥ ಬಾಂಧವ್ಯ, ಸರಿಯಾದ ವ್ಯಕ್ತಿಗಳ ಮೂಲಕ ಸರಿಯಾದ ಮಾರ್ಗದಲ್ಲಿ ಇರಬೇಕು. ಮಾರ್ಗ ತಪ್ಪಿ ನಡೆಯುವವರ ಸಂಗಡ ನೀನು ಬೆರೆತರೆ ನೀನು ಮೂರ್ಖನ ಹಾಗೆ ಅದು ನಿನ್ನನ್ನು ನಷ್ಟ ಮಾಡಿಬಿಡುತ್ತೆ. ಅದನ್ನೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 13:20 ಹೇಳಿದ್ದು. 13:20 ಅದನ್ನೇ ಹೇಳಿದ್ದು. ಆಯ್ತು, ನೀವು ಜ್ಞಾನಿಗಳಾಗಿರ್ಬೇಕು, ಇಲ್ಲ ಮೂರ್ಖರಾಗಿರ್ಬೇಕು. ನ್ಯೂಟ್ರಲ್ ರಿಲೇಶನ್ಶಿಪ್, ದೇರ್ ಇಸ್ ನೋ ನ್ಯೂಟ್ರಲ್ ರಿಲೇಶನ್ಶಿಪ್. ಒಂದು, ನೀವು ಜ್ಞಾನಿಗಳ ಸಂಗಡ ಬೆರೆದಿರ್ತೀರ. ಎ ಜ್ಞಾನಿ ನಿಮಗೆ ಸಹಾಯಕನಾಗಿರ್ತಾನೆ. ಆಮೇನ್. ಎ ಫೂಲ್, ಎ ಮೂರ್ಖನ ಸಂಗಡ, ಅಜ್ಞಾನಿಯ ಸಂಗಡ ನೀವು ನಡೆದ್ರೆ ನೀವು ತೊಂದರೆಗೆ ಒಳಪಡ್ತೀರ. ಎವ್ರಿ ರಿಲೇಶನ್ಶಿಪ್ಸ್ ವ್ಯಾಲ್ಯೂ ಟು ಯುವರ್ ಲೈಫ್. ನಿಮ್ಮ ಜೀವನಕ್ಕೆ ಅದು ಮೌಲ್ಯತೆಯನ್ನು ತರುವಂಥದ್ದಾಗಿರುತ್ತೆ. ಅದು ನೀವು ಅವರ ಜೊತೆ ಬೆರೆಯುವಾಗ, ಒಂದು, ಅವರು ನಿಮ್ಮನ್ನು ಮೇಲೆ ಕೆತ್ತುತ್ತಾರೆ, ಇಲ್ಲ ನಿಮ್ಮನ್ನು ಕೆಳಗಡೆ ಹಾಕ್ತಾರೆ. ಆಮೇನ್. ಎರಡು ರೀತಿಯ ಜನ ಇರ್ತಾರೆ. ಒಂದು, ಹಾರ್ಮರ್ ಬೇರರ್ಸ್, ನಿಮ್ಮ ಆಯುಧಗಳನ್ನು ಹೊರುವವರು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ವಾಕ್ಯಗಳಿದೆ, ಬೇಕಾದರೆ ಅನೇಕ ವಾಕ್ಯಗಳಿದೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಆಯುಧಗಳನ್ನು ಹೊರುವವರು. ಆಮೇನ್. ಅದಕ್ಕೆಂತಲೇ ಯಮನಸ್ಥರು, ಡೆಡಿಕೇಟೆಡ್ ಆಗಿರೋರು, ಹೊರೆ ಹೊರುವವರು, ಆರ್ಮರ್ ಬೇರರ್ಸ್. ಎರಡನೇದು ಪಾಲ್ ಬೇರರ್ಸ್, ಶವ ಹೊರೋರು. ನಿಮ್ಮನ್ನು ಬೇಕಾದರೆ ನಿಮ್ಮ ಸೇವೆಗೆ ಅವರು ಆಶೀರ್ವಾದವಾಗಿ ಕಷ್ಟಗಳಲ್ಲೂ ಸುಖಗಳಲ್ಲೂ ಹೆಗಲು ಕೊಟ್ಟು ನಿಮ್ಮ ಜೊತೆಯಲ್ಲಿ ನಿಲ್ಲಂತ ಒಂದು ಗುಂಪು ಇರ್ತಾರೆ. ಇನ್ನೊಂದು ಗುಂಪು ನಿಮ್ಮನ್ನು ಸಮಾಧಿಗೆ ಗ್ರೇವಿ ಯಾರ್ಡ್ಗೆ ತಗೊಂಡು ಹೋಗೋದಕ್ಕೆ, ನೀವು ಯಾವಾಗ ಸಾಯ್ತೀರಿ ಅಂತ ಕಾಯ್ತಾ ಇದ್ದು ನಿಮ್ಮ ಶವ ಹೊರೋದಕ್ಕೆ ಕಾಯುವಂಥ ಒಂದು ಗುಂಪು ಇರ್ತಾರೆ. ಹಲ್ಲೆಲೂಯಾ. ಆರ್ ಯು ವಿತ್ ಮೀ? ನನ್ನ ಜೊತೆ ಇರೋರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಆರ್ಮರ್ ಬೇರರ್ಸ್, ಆಯುಧಗಳನ್ನು ಹೊರುವವರು ನಿಮ್ಮನ್ನು ನಿಮ್ಮ ಡೆಸ್ಟಿನಿಯ ಕಡೆಗೆ, ದೇ ಆರ್ ಸ್ಲೋಲಿ ಟೇಕ್ ಯು ಟು ದ ಡೆಸ್ಟಿನಿ. ನಿಮ್ಮನ್ನು ನಿಮ್ಮ ಗುರಿಯ ಕಡೆಗೆ ಅವರು ನಿಮ್ಮನ್ನು ಕೊಂಡೊಯ್ತಾ ಇರ್ತಾರೆ, ನಿಮ್ಮನ್ನು ಪುಷ್ ಮಾಡ್ತಾ ಇರ್ತಾರೆ, ನಿಮ್ಮನ್ನು ಎಂಕರೇಜ್ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಆ ಗುರಿಯ ಕಡೆಗೆ ಬೆಳೆಸೋದಕ್ಕೆ ಜ್ಞಾನ ತುಂಬಿಸ್ತಾ ಇರ್ತಾರೆ, ಪಕ್ವತೆ ತುಂಬಿಸ್ತಾ ಇರ್ತಾರೆ, ನಿಮ್ಮನ್ನು ಎಚ್ಚರಿಸ್ತಾರೆ, ಗದರಿಸ್ತಾರೆ, ನಿಮ್ಮನ್ನು ಅಲ್ಲಲ್ಲಿ ಊರು ತುಂಬಿಸ್ತಾ ಇರ್ತಾರೆ. ನಿಮಗೆ ಅರ್ಥ ಆಗಲಿಲ್ಲ. ಕಾರಣ, ಹೇಗಾದರೂ ಮಾಡಿ ನೀವು ಆ ಗುರಿಯನ್ನು ತಲುಪಬೇಕು. ಆದರೆ ಪಾಲ್ ಬ್ರೇರರ್ಸ್ ಆಗಲ್ಲ. ಅವರು ಸ್ಲೋಲಿ ನಿಮ್ಮ ಗುರಿಯನ್ನು ಸಮಾಧಿ ಮಾಡ್ತಾ ಇರ್ತಾರೆ. ನಿಮ್ಮ ಡೆಸ್ಟಿನಿಯನ್ನು ಸ್ಲೋಲಿ ದೇ ವಿಲ್ ಟೇಕ್ ಯು ಟು ದ ಗ್ರೇವ್. ನಿಮ್ಮನ್ನು ಸಮಾಧಿಯ ಕಡೆಗೆ ಕೊಂಡೊಯ್ತಾ ಇರ್ತಾರೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ನಾನು ಆರಂಭದಲ್ಲೇ ಹೇಳಿದೆ, ನಾವು ಭೂಮಿಗೆ ಉಪ್ಪಾಗಿದ್ದೀವಿ, ಲೋಕಕ್ಕೆ ಬೆಳಕಾಗಿದ್ದೀವಿ. ಆಮೇಲೆ ನಾವು ಕ್ರಿಸ್ತನ ರಾಯಭಾರಿಗಳು. 2 ಕೊರಿಂಥ 5:20 ಹೇಳ್ತದೆ, ನಾವು ಯಾರು? ವಿ ಆರ್ ದ ಅಂಬಾಸಿಡರ್ಸ್ ಫಾರ್ ಕ್ರೈಸ್ಟ್. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀವಿ. ಅದರ ಅರ್ಥ, ಯಾರು ಬೇಕಾದರೂ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ಬೋದು, ಯಾರು ಬೇಕಾದರೂ ಬಂದು ಹತ್ತಿಳಿದು ಹೋಗೋ ಜಾಗ ಅಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಯಾರನ್ನು ಅಂಗೀಕರಿಸಬೇಕು, ಯಾರನ್ನ ನಾವು ರಿಲೇಶನ್ಶಿಪ್ಪಲ್ಲಿ, ಬಾಂಧವ್ಯದಲ್ಲಿ ಉಳಿಸ್ಕೊಳ್ಬೇಕು ಅನ್ನೋದನ್ನು ನಾವು ಕಲ್ತಿರ್ಬೇಕು. ಇವತ್ತು ನಾನು ಪಾಸ್ಟರ್ ಹತ್ರ ಮಾತಾಡ್ತಾ ನಾನು ಹೇಳಿದೆ, ಎಲ್ಲದಕ್ಕೂ ಎಸ್ ಹೇಳೋರಲ್ಲ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಲರ್ನ್ ಟು ಸೇ ನೋ. ಆಗಲ್ಲ ಅಂತ ಹೇಳೋದಕ್ಕೂ ನಾವು ಕಲಿಬೇಕು. ಸ್ತೋತ್ರ ಹೇಳ್ರಿ. ನೀವಿದ್ದೀರಾ? ಹಲ್ಲೆಲೂಯಾ. ಒಂದೇ ಒಂದು ವಾಕ್ಯ ಓದಿದೆ, ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ಆಮೇನ್. ನಿಮ್ಮ ಜೀವನದಲ್ಲಿ ಓಪನಿಂಗ್ ಯುವರ್ ಲೈಫ್ ಟು ರಾಂಗ್ ಪೀಪಲ್ ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ
ಡೆಟ್ರಮೆಂಟಲ್. ನಿಮ್ಮ ಜೀವನದಲ್ಲಿ ಓಪನಿಂಗ್ ಯುವರ್ ಲೈಫ್ ಟು ರಾಂಗ್ ಪೀಪಲ್ ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ ಡೆಟ್ರಮೆಂಟಲ್. ಅದು ಅತ್ಯಂತ ಹಾನಿಕರವಾಗಿರುತ್ತದೆ. ಕೆಟ್ಟ ನಡತೆ ಉಳ್ಳ ಅಜ್ಞಾನಿಗಳಾಗಿರುವ, ಮೂರ್ಖರಾಗಿರುವ, ಸ್ವಾರ್ಥ ಚಿಂತಕರಾಗಿರುವ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡೋದಕ್ಕೆ ನೀವು ಅನುಮತಿ ಮಾಡಿದ್ರೆ, ನೀವು ಅವರಿಗೆ ಸ್ಥಾನ ಕೊಟ್ಟರೆ, ಅವ್ರನ್ನ ಒಳಗಡೆ ಸೇರಿಸ್ಕೊಂಡ್ರೆ ನಿಮಗೆ ಅತ್ಯಂತವಾದಂಥ ಹಾನಿಕರ ಉಂಟಾಗುತ್ತದೆ. ಅಲ್ಲೂಯ. ನಾವು ಕೆಲವೊಮ್ಮೆ ಯೋಚನೆ ಮಾಡ್ತೀವಿ, ನಮ್ಮ ಸಂಬಂಧ ಸಾಯೋವರೆಗೂ ಹಿಂಗೆ ಇರ್ಬೇಕಪ್ಪ. ಸ್ತೋತ್ರ ಹೇಳಲಿಲ್ಲ. ಕೆಲವೊಮ್ಮೆ ಆಗಾಗಲ್ಲ. ಲೂಕನ ಬರೆದ ಸುವಾರ್ತೆ, ಸೆಂಟ್ ಲೂಕ್ ಚಾಪ್ಟರ್ 4 ವರ್ಸ್ 24 ಇಂದ. ಆದರೆ ಯಾವ ಪ್ರವಾದಿಯು ಸ್ವದೇಶದಲ್ಲಿ ತಮ್ಮ ಸಮ್ಮತಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳಿರಿ. ನೋಡ್ರಿ ಗಮನಿಸ್ರಿ. ಯಾವ ಪ್ರವಾದಿಯು ಸ್ವದೇಶದಲ್ಲಿ, ಹೋಮ್ ಟೌನ್ ಅಲ್ಲಿ, ಸ್ವಂತ ಜಾಗದಲ್ಲಿ, ಸ್ವಂತ ದೇಶದಲ್ಲಿ, ಸ್ವಂತ ಕುಟುಂಬಗಳ ಮಧ್ಯದಲ್ಲಿ, ಸ್ವದೇಶದಲ್ಲಿ ಸಮ್ಮತನವಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದ್ರೆ ಅವನಿಗೆ ಬೆಲೆ ಇಲ್ಲ ಅಲ್ಲಿ. ಅವನಿಗೆ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ. ಅವರ ಬೆಲೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವರ ವಾಕ್ಯ ಹೇಳುತ್ತದೆ ಅವನಿಗೆ ಸಮ್ಮತ ಇರೋದಿಲ್ಲ ಅಲ್ಲಿ. ಸಮ್ಮತ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳ್ತೀನಿ. ಆಮೇಲೆ ನೋಡ್ರಿ, ಕೇಳಿರಿ. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ. ಆದರೆ ಅವರಲ್ಲಿ ಒಬ್ಬ ಬಳಿಗೂ ದೇವರು ಎಲಿಯನನ್ನು ಕಳುಹಿಸದೆ ಸಿದೋನ್ ದೇಶಕ್ಕೆ ಸೇರಿದ ಸಾರೆಪ್ತ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದನು. ಎಷ್ಟೋ ವಿಧವೆಯರು ಆ ಊರಲ್ಲಿದ್ರು. ಎಷ್ಟೋ ಜನ ಇದ್ದಾಗ ಏಲಿಯನನ್ನ ಸಾರಾಫತ್ನಲ್ಲಿರುವಂತ ವಿಧವೆಯ ಮನೆಗೆ ಮಾತ್ರ ಕಳಿಸೋದಕ್ಕೆ ಕಾರಣ ಏನು? ದ ರೈಟ್ ರಿಲೇಶನ್ಶಿಪ್ ವಿತ್ ರೈಟ್ ಪೀಪಲ್ ಇನ್ ದ ರೈಟ್ ವೇ. ಆಮೇನ್. ನಿಮಗೆ ಅರ್ಥ ಆಗ್ತಾ ಇದೆಯಾ? ಎಷ್ಟೋ ವಿಧವೇರಿದ್ರು. ದೇವರು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಕೆಲವರನ್ನ ತರೋದು ಅದು ದೈವ ಪದ್ಧತಿ. ಕೆಳಗಡೆ ವಾಕ್ಯ ಓದ್ರಿ. ಮತ್ತು ಎಲೀಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠ ರೋಗಿಗಳು ಇದ್ದಾಗಿಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸುರಿಯಾ ದೇಶದವನಾದ ನಾಮಾನನು ಮಾತ್ರ ಶುದ್ಧನಾದನು ಎಂದು ಹೇಳಿದರು. ಸಿರಿಯಾ ದೇಶದವನಾದಂತ ನಾಮಾನನು ಮಾತ್ರ ಶುದ್ಧವಾದನು ಎಂದು ಹೇಳಿದನು. ಆಮೆನ್. ಎಷ್ಟೋ ಕುಷ್ಠರೋಗಿಗಳಿದ್ರು, ಎಷ್ಟೋ ಪಾಪಿಗಳಿದ್ರು, ಎಷ್ಟೋ ಅಶುದ್ಧರಿದ್ರು, ಎಷ್ಟೋ ರೋಗಿಗಳಿದ್ರು. ಎಲ್ಲರೂ ಶುದ್ಧರಾಗ್ಲಿಲ್ಲ, ಎಲ್ಲರೂ ಸೌಖ್ಯ ಆಗ್ಲಿಲ್ಲ. ನಮ್ಮ ಇಚ್ಛೆ ಎಲ್ಲರೂ ಸೌಖ್ಯ ಆಗ್ಬೇಕು, ಎಲ್ಲರೂ ಶುದ್ಧರಾಗಬೇಕು, ಎಲ್ಲರೂ ಬಿಡುಗಡೆ ಆಗ್ಬೇಕು. ಬಟ್ ದೇವರಿಗೆ ಗೊತ್ತು ಯಾರನ್ನ ಶುದ್ಧ ಮಾಡಬೇಕು ಎಂಬುದಾಗಿ. ಅದಕ್ಕಿಂತ ಇಂಪಾರ್ಟೆಂಟ್ ಕೆಳಗಡೆ ನೋಡ್ರಿ, ಹೋದ್ರಿ. ಸಭಾ ಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ಪ್ರೈಸ್ ದ ಲಾರ್ಡ್. ಇಲ್ಲಿ ಏನ್ ರಾಂಗ್ ಆಯ್ತು ಹೇಳ್ರಿ? ಯೇಸು ಸ್ವಾಮಿ ಹೇಳಿದ್ರಲ್ಲಿ ಏನ್ ತಪ್ಪಾಯ್ತಲ್ಲಿ ಹೇಳ್ರಿ? ಅವರಿಗೆ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಕೊಂಡು ಎದ್ದು ಆತನನ್ನ ಊರು ಹೊರಗಡೆ ಅಟ್ಟಿ ತಮ್ಮ ಊರು ಕಟ್ಟಿದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸ್ಕೊಂಡು ಹೋಗಿ ಅಲ್ಲಿಂದ ಕೆಳಗಡೆ ದೊಬ್ಬಬೇಕಂತ ಇವರು ಒಳಗಡೆನೆ ಪ್ಲಾನ್ ಮಾಡ್ಕೊಂಡ್ಬಿಟ್ರು. ಒಳಗಡೆನೆ ಪ್ಲಾನ್ ಮಾಡಿದ್ರು. ಸ್ತೋತ್ರ. ಆದ್ರೆ ಯೇಸು ಸ್ವಾಮಿ ಮಾಡಿದ ಕೆಲಸ ಏನು ಗೊತ್ತಾ? ಅವರ ಮಧ್ಯದಲ್ಲಿ ಹಾದು ಅವ್ರ ಕೈಗೆ ಸಿಗ್ಲಿಲ್ಲ ಅಂತ ಅರ್ಥ.
ಬೇಡದೇ ಇರೋ ಕಾರ್ಯ ಮಾಡೋದಕ್ಕೆ ಪ್ಲಾನ್ ಮಾಡೋರ ಕೈಗೆ ಸಿಗಂಗಿಲ್ಲ ನಾವು. ಕುತಂತ್ರಿಗಳ ಕೈಗೆ ಸಿಗಂಗಿಲ್ಲ, ಅತಂತ್ರಿಗಳ ಕೈಗೂ ಸಿಗಂಗಿಲ್ಲ. ಸ್ವತಃ ಹೇಳಲಿಲ್ಲ. ಆಮೇನ್. ಬೆಳೀತಾ 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 ನಿಮ್ಮ ಜೀವನ ಪಕ್ವತೆಯ ಕಡೆಗೆ ಬೆಳಿಬೇಕು. ನೀನು ದೇವಕುಮಾರನಾಗಿದ್ರೆ ಎಲ್ಲರೂ ಸೌಖ್ಯ ಮಾಡ್ಬೋದಾಗಿತ್ತಲ್ಲ. ಅದೇನೋ ದೇವರು ಹಂಗೇನಾ? ಎಷ್ಟೋ ವಿಧವರು ಎಲ್ಲರೂ ಸೌಖ್ಯ ಮಾಡ್ಬಿಡೋಕ್ಕಾಯ್ತು, ಇದು ಮಾಡ್ಬಿಡೋಕ್ಕಾಯ್ತು. ಸರ್, ಅದು ನನ್ನ ಫ್ಯೂ ಬಿಸ್ನೆಸ್, ಅದು ದೇವ್ರಿಗೆ ಗೊತ್ತು. ಮಾತ್ರ ಅಂತ ಒಂದು ಪದ ಇದೆ ಅಲ್ಲಿ. ಮಾತ್ರ ವಿಧವೆಯನ್ನು ಮಾತ್ರ, ಚಾರಾಫತ್ನಲ್ಲಿರುವ ವಿಧವೆಯ ಮನೆ ಮಾತ್ರ, ಅಲ್ಲಿಗೆ ಮಾತ್ರ ಏಲಿಯನನ್ನು ಕಳಿಸಿದ್ರು. ಸಿರಿಯಾ ದೇಶದಲ್ಲಿರುವಂಥ ಒಬ್ಬ ಕುಷ್ಠರೋಗಿಯನ್ನು ಮಾತ್ರ. ಸ್ತೋತ್ರ. ಅದೇನು ಮಾತ್ರ? ನಾವೆಲ್ಲ ಸ್ಪೆಷಲ್ ಅಲ್ವಾ? ಅವರು ಮಾತ್ರ ಸ್ಪೆಷಲ್? ಸರ್, ಇದು ದೇವರ ಪದ್ಧತಿ ಅದು. ಬಟ್ ಕೆಲವರಿಗೆ ಅದು ಹಿಡಿಸಲ್ಲ, ಕೆಲವರಿಗೆ ಆಗಲ್ಲ. ಅವರು ಯೇಸುವನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯೇಸುವನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಯೇಸು ಅವ್ರ ಕೈಗೆ ಸಿಗ್ಲಿಲ್ಲ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಕುತಂತ್ರಿಗಳ ಕೈಗೆ ಸಿಕ್ಕಾಕೊಂಬೇಡ್ರಿ ಅಂತ. ಅವರು ನಿಮ್ಮ ಭವಿಷ್ಯವನ್ನು ನಾಶ ಮಾಡ್ತಾರೆ, ನಿಮ್ಮ ಕುಟುಂಬವನ್ನು ನಾಶ ಮಾಡ್ತಾರೆ, ಅವರು ನಿಮ್ಮ ಪ್ಲಾನ್ಗಳನ್ನು ನಾಶ ಮಾಡ್ತಾರೆ, ಅವರು ನಿಮ್ಮ ದರ್ಶನವನ್ನು ನಾಶ ಮಾಡ್ತಾರೆ. ಸಂಬಡಿ ಶೌಡ್ ಹಲ್ಲೆಲೂಯಾ. ಅರ್ಥ ಆದವರು ಮಾತ್ರ ಆಮೇಲೆ ಹೇಳ್ರಿ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯೋರ ಕೈಗೆ ಸಿಕ್ಕಾಕೊಂಬೇಡ್ರಿ. ಮತ್ತಾಯನ ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೂ. ಯೇಸು ಫಿಲಿಪ್ಪನ ಕೈಸರ್ಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ, ಯಾರು ಮನುಷ್ಯ ಕುಮಾರನನ್ನ ಜನರು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನ ಕೇಳಿದಕ್ಕೆ ಅವರು ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ. ಕೆಲವರು ಒಬ್ಬೊಬ್ಬರಿಗೂ ಒಂದೊಂದು ಅಭಿಪ್ರಾಯ ಇದೆ. ಕೆಲವರು ಹೇಳ್ತಾರೆ ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನ್ ಅಂತಾರೆ, ಕೆಲವರು ಏಲಿಯನ್ ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದ್ರು. ಆದ್ರೆ ಯೇಸು ಸ್ವಾಮಿ ಮುಂದಿನ ವಾಕ್ಯ ಯೇಸು ಸ್ವಾಮಿ ಕೇಳ್ತಾರೆ, 15ನೇ ವಾಕ್ಯ ನೋಡ್ರಿ. ಆತನು ಅವರನ್ನು ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವಕುಮಾರನು ಎಂದು ಉತ್ತರ ಕೊಟ್ಟನು. ನೀನು ಬರಬೇಕಾಗಿರುವಂತ ಕ್ರಿಸ್ತನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟನ್ನ ನಿನಗೆ ತಿಳಿಸಿದವರು ನರ ಮನುಷ್ಯರಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ದಿಸ್ ರೆವಲೇಷನ್, ಈ ಗುಟ್ಟು ಎಲ್ಲರಿಗೂ ಅಲ್ಲ, ಉಳ್ಳದಲ್ಲ. ಗುಟ್ಟು ತನ್ನ ಮಕ್ಕಳಿಗೆ ದೇವರಿಟ್ಟಿರೋದು. ಎಲ್ಲರಿಗೂ ರೆವಲೇಷನ್ ಸಿಗೋದಿಲ್ಲ. ಸಿ, ದ ಬಾಂಧವ್ಯದಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಕೆಲವೊಮ್ಮೆ ಇಮೋಷನಲ್ ಆಗ್ತಾರೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಇಮೋಷನಲ್ ಆಗಿ ಮಾತಾಡೋರು ಯೆರೆಮೀಯನ್ ಅಂತಾರೆ, ಯೋಹಾನನ್ ಅಂತಾರೆ, ಏಲಿಯನ್ ಅಂತಾರೆ, ಪ್ರವಾದಿಗಳಲ್ಲಿ ಒಬ್ಬನಂತಾರೆ. ಅವರವರ ಭಾವನೆಗೆ ತಕ್ಕಂತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಯೇಸು ಇದೆಲ್ಲ ನಿಜಾನೇ. 3 ಕುರುಡರು ಆನೆಯನ್ನ ವರ್ಣಿಸ್ತಾ ಇದ್ದಾರೆ. ಒಬ್ಬ ಕಾಲು ಹಿಡ್ಕೊಂಡಿದ್ದ, ಒಬ್ಬ ಆನೆ ಕಿವಿ ಹಿಡ್ಕೊಂಡ, ಇನ್ನೊಬ್ಬ ಆನೆ ಬಾಲ ಹಿಡ್ಕೊಂಡ. ಒಬ್ಬ ಹೇಳ್ದಾರೆ, ಆನೆ ಪೊರ್ಕೆ ಇದ್ದಂಗೆ ಕಣೋ, ಪೊರ್ಕೆ ಕಸ ಗುಡಿಸೋ ಪೊರ್ಕೆ ಇದ್ದಂಗೆ ಅಂತ. ಅವನ್ ಬಾಲ ಹಿಡ್ಕೊಂಡಿದ್ದ, ಅವನ ಪ್ರಕಾರ ಅದು ಕರೆಕ್ಟ್. ಇನ್ನೊಬ್ಬ ಹೇಳ್ದ, ಇಲ್ಲ ಕಣೋ, ಆನೆ ಮೊರ ಇದ್ದಂಗೆ ಅಂತ. ಅವನು ಕಿವಿ ಹಿಡ್ಕೊಂಡಿದ್ದ, ಅವನ ಪ್ರಕಾರ ಅದು ಕರೆಕ್ಟ್. ಇನ್ನೊಬ್ಬ ಹೇಳ್ದ, ಮೊರನೂ ಇಲ್ಲ ಪೊರ್ಕೆನೂ ಇಲ್ಲ ಕಣ, ಆನೆ ಕಂಬ ಇದ್ದಂಗೆ ಕಣ ಅಂತ ಕಾಲು ಹಿಡ್ಕೊಂಡಿದ್ದ. ಅದಕ್ಕೆ ಅವರವರ ಪ್ರಕಾರ ಅವರವರು ಕರೆಕ್ಟ್. ಮನುಷ್ಯನ ದೃಷ್ಟಿಯಲ್ಲಿ ಅವರ ನಡತೆ ಎಲ್ಲ ಶುದ್ಧವಾಗಿರುತ್ತೆ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನಿಮ್ಗೇನೋ ಅರ್ಥ ಆಗ್ತಾ ಇದೆಯಾ? ಮನುಷ್ಯನ ದೃಷ್ಟಿಯಲ್ಲಿ ಅವನ ನಡತೆ ಎಲ್ಲ ಶುದ್ಧವಾಗಿರುತ್ತೆ. ಅವನ ಆಂಗಲ್ ನಲ್ಲಿ ಅವನು ಥಿಂಕ್ ಮಾಡಿದಾಗ ಈಸ್ ರೈಟ್. ಬಟ್ ನೀನು ಅದಕ್ಕಿಂತ ಎಕ್ಸ್ಟ್ರಾ ಥಿಂಕ್ ಮಾಡೋನಾಗಿರ್ಬೇಕು. ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್, ಯು ಆರ್ ಎ ಎಕ್ಸ್ಟ್ರಾರ್ಡಿನರಿ ಪರ್ಸನ್.
ನಿನ್ನ ಜ್ಞಾನದಲ್ಲಿ ನಡೆಯುವವನು, ಜ್ಞಾನವುಳ್ಳವನು. ರೈಟ್? ಎರಮೇನಂತಿದ್ದು ರೈಟ್? ಪ್ರವಾದಿಗಳಲ್ಲಿ ಒಬ್ಬನು. ಎಸ್, ಅವನು ಪ್ರವಾದಿ, ಅವನು ಯೋಹನನ್. ಅವರವರ ದೃಷ್ಟಿಯಲ್ಲಿ ಅವರವರಿಗೆ ತೋಚಿದ್ದೆ. ಆಮೇನ್. ಸ್ತೋತ್ರ. ರವಿ ಪಾಸ್ಟರ್ ಯಾರು ಅಂತ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತೀರ. ಸ್ತೋತ್ರ. ಒಬ್ಬರಿಗೆ ನಾನು ಕೆಟ್ಟವನಾಗಿರ್ಬೋದು. ಪರಿಸಾಯರಿಗೆ ಯೇಸು ಸ್ವಾಮಿ ಏನಾಗಿದ್ರು? ಸಪ್ಪತ್ತಿನದಲ್ಲಿ ಇವನು ರೋಗಿಗಳನ್ನು ಸೌಖ್ಯ ಮಾಡ್ತಾನೆ, ಧರ್ಮಶಾಸ್ತ್ರವನ್ನು ಉಲ್ಲಂಘನೆ ಮಾಡ್ತಾನೆ ಇವನು. ಸ್ತೋತ್ರ. ಮರಿಯಳ, ಪುರುಷನ ಅರಿಯದೆ ಜನ್ಮ ಕೊಟ್ಟಂತ ಮರಿಯಳ ಮಗ ಇವನು. ಇನ್ನು ಕೆಲವರಿಗೆ ಹೇ ನಜರೇತಿ ನಮ್ಗೆ ಗೊತ್ತಿಲ್ವಾ, ಬಡಗೆ ಮಗ ಅಲ್ವಾ ಅವನ. ಒಬ್ಬೊಬ್ಬರಿಗೂ ಒಂದೊಂದು ಭಾವನೆ ಇರುತ್ತೆ. ಆದರೆ ಯೇಸು ಸ್ವಾಮಿ ಇಲ್ಲಿ ಕೇಳುವಂತ ಪದ ಗಮನ ಇಟ್ಟು ಕೇಳ್ರಿ. ನೀವೇನು ಹೇಳ್ತೀರಾ? ಯು ಆರ್ ವಾಕಿಂಗ್ ವಿತ್ ಮೀ, ಯು ಆರ್ ಟಾಕಿಂಗ್ ವಿತ್ ಮೀ, ಯು ಆರ್ ಫೆಲೋಶಿಪಿಂಗ್ ವಿತ್ ಮೀ. ನೀನು ನನ್ನ ಜೊತೆ ನಡೀತಾ ಇದ್ದೀರಾ, ಬೆರಿತಾ ಇದ್ದೀರಾ. ನಾನು ಹೋಗೋ ಕಡೆ ಅಲ್ಲ ಹೋಸನ 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 ಅಂತೀರಾ. ನಾವು ಹೋಗೋ ಕಡೆ ಅಲ್ಲ, ಯೇಸು ಸ್ವಾಮಿ ಹೋಗೋದ್ ಕಡೆ ಅಲ್ಲ. ಶಿಷ್ಯರಿಗೂ ಅದರದೇ ಆದ ಗೌರವ ಸಿಗ್ತಾ ಇದೆ. ಇಸ್ ಇಟ್ ರೈಟ್? ಆಮೆನ್. ಬಟ್ ಅದರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯ ಇದೆ. ಆದರೆ ಪೇತ್ರನು ಹೇಳ್ತಾ ಇದ್ದಾನೆ, ನೀನು ಜೀವ ಸ್ವರೂಪನಾದ ಕ್ರಿಸ್ತನು, ಕ್ರಿಸ್ತನ್ ನೀನು. ಯು ಆರ್ ಎ ಅನಾಯಿಂಟೆಡ್ ಒನ್. ಈ ಗುಟ್ಟನ್ನು ನಿನಗೆ ತಿಳಿಸಿದವರು ನರಮನುಷ್ಯರಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದ್ರು. ದಟ್ಸ್ ರೈಟ್. ಆಮೇನ್, ಆಮೇನ್. ಇದೆಲ್ಲ ಆದ್ಮೇಲೆ ತಿರ್ಗಾ ನೋಡ್ರಿ 22ನೇ ವಾಕ್ಯದಿಂದ ನೋಡ್ರಿ. ಆಗ ಪೇತ್ರನು ಆತನ ಕೈ ಹಿಡಿದು ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು. ಲಿಸನ್ ಟು ಮೀ. ಹೂ ಇಸ್ ಹಿ? ಹೂ ಇಸ್ ಹಿ? ಪೇತ್ರ ಯಾರು? ತಂದೆಯ ಚಿತ್ತ ಭೂಲೋಕದಲ್ಲಿ ನೆರವೇರಬೇಕು ಎಂಬುದು ತಂದೆಯ ಚಿತ್ತ. ಇಟ್ಸ್ ಅ ಪ್ಲಾನ್ ಆಫ್ ಗಾಡ್. ತಂದೆಯ ಚಿತ್ತ. ಅದನ್ನ ನಡೆಸೋದಕ್ಕೋಸ್ಕರ, ಅದು ನಡೆಯುವ ಸಂಭವವನ್ನ ಕುಮಾರನು ತನ್ನ ಶಿಷ್ಯರ ಸಂಗಡ ಶೇರ್ ಮಾಡ್ತಾನೆ, ಹಂಚ್ಕೊಳ್ತಾನೆ. ಸ್ತೋತ್ರ ಹೇಳಲಿಲ್ಲ. ಕೆಲವೊಮ್ಮೆ ಹಂಚ್ಕೊಳೋದು ಕಷ್ಟ ಅನಿಸ್ಬಿಡುತ್ತೆ. ಹಂಚ್ಕೊಳ್ತಾ ಇದ್ದಾನೆ. ಮನುಷ್ಯ ಕುಮಾರನನ್ನು ಹಿಡಿತಾರೆ, ಹೊಡಿತಾರೆ, ಜಡಿತಾರೆ, ಚೆನ್ನಾಗಿ ಜಜ್ತಾರೆ, ಶಿಲುಬೆಗೆ ಹಾಕ್ತಾರೆ, ಮರಣವನ್ನು ಅಪ್ಕೊಳ್ತಾನೆ, 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬರ್ತಾನೆ. ಇದೆಲ್ಲ ಹೇಳುವಾಗ ಪೇತ್ರನು ಹೇಳ್ತಾ ಇದ್ದಾನೆ. ಪೇತ್ರನು ಏನು ಹೇಳ್ತಾ ಇದ್ದಾನೆ ನೋಡ್ರಿ. ಪೇತ್ರನು ಹೇಳ್ತಾ ಇದ್ದಾನೆ, ಆಗ ಪೇತ್ರ ಹತ್ರ ಕೈ ಹಿಡಿದು, ಸ್ವಾಮಿ ದೇವ್ರು ನಿನ್ನ ಕಾಯಿಲಿ. ಹೌದು, ಇದುವರೆಗೂ ಕಾದಿದ್ದು ಯಾರು? ಅಂದು ಏರೋದನ್ನು ಮಕ್ಕಳನ್ನು ಕೊಂದಾಗ ಅದರ ಮಧ್ಯದಲ್ಲಿ ಮಗುವನ್ನ, ಯೇಸು ಶಿಶುವನ್ನ ಜೋಪಾನವಾಗಿ ಕಾಪಾಡಿದ್ದು ದೇವರಲ್ಲದೆ ಮತ್ಯಾರು? ಪೇತ್ರನಿದ್ನೇನು? ದೇವರು ನಿನ್ನನ್ನು ಕಾಯಲಿ, ನಿನಗೆ ಈಗ ಎಂದಿಗೂ. ಈ ವಾಸ್ ಮೂವಿಂಗ್ ವಿತ್ ಇಮೋಷನಲ್. ಕೆಲವೊಮ್ಮೆ ಏನು ಹೇಳ್ತೀವಿ ಅನ್ನೋದು ಗ್ರಹಿಸೋದಿಲ್ಲ. ಯೇಸು ಇಲ್ಲಿ ಸ್ಪಿರಿಚುವಲ್ ರೆಲಮ್ ಅಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ, ಇವನು ಇಮೋಷನಲ್ ರೆಲಮ್ ಅಲ್ಲಿ ನಿಂತು ಮಾತಾಡ್ತಾ ಇದ್ದಾನೆ. ಯೇಸು ಆತ್ಮಿಕ ಮಂಡಲದಲ್ಲಿ ನಿಂತು ಮಾತಾಡ್ತಾ ಇದ್ರೆ ಇವನು ಉದ್ವೇಗ ಮಂಡಲದಲ್ಲಿ ನಿಂತು ಮಾತಾಡ್ತಾ ಇದ್ದಾನೆ. ಕೆಲವರು ಬಹಳ ಜಾಣರು ಉದ್ವೇಗದಲ್ಲೇ ಮರಳು ಮಾಡ್ತಾರೆ, ಇಮೋಷನಲ್ ಆಗಿ. ಸ್ತೋತ್ರ. ಡೇಂಜರ್, ಬಹಳ ಡೇಂಜರ್. ಗಮನಿಸ್ರಿ, ಇಲ್ಲಿ ಅವನು ಹೇಳ್ತಾ ಇರೋದು ನೋಡ್ರಿ, ಅವನು ಇಮೋಷನಲ್ ಆಗ್ತಾ ಇದ್ದಾನೆ. ಅದಕ್ಕೆ ಮುಂಚೆ ದೇವರು ಹೇಳಿದನು, ಪರಲೋಕ ರಾಜ್ಯದ ಬೀಗದ ಕೈಯನ್ನ ನಿನಗೆ ಕೊಡುವೆನು, ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದನ್ನ ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. ಒಂದು ರೆವಲೇಷನ್ ಹೊರಗಡೆ ಬಂದಿದೆ. ಈ ಪ್ರಕಟಣೆ ಬಂದಿದ ತಕ್ಷಣ ಎಲ್ಲಾ ಕಾಲದಲ್ಲಿ ನೀನು ಪ್ರಕಟಣೆಯಲ್ಲ ಬದುಕ್ತೀಯ ಅಂತ ಹೇಳಂಗಿಲ್ಲ. ಎಲ್ಲ ಕಾಲದಲ್ಲಿ ಕೆಲವೊಮ್ಮೆ
ಲಿಸನ್ ಟು ಮೀ, ದ ಅನಾಯಿಂಟಿಂಗ್, ಅಭಿಷೇಕದಲ್ಲಿ ನೀವು ಕೆಲವು ಮೀಟಿಂಗ್ಗಳಲ್ಲಿ ನಿಂತ್ಕೊಳ್ರಿ, ಕೆಲವು ಕೂಟಗಳಲ್ಲಿ ನಿಂತ್ಕೊಳ್ರಿ, ಆ ಲೆವೆಲ್ ಆಫ್ ಅನಾಯಿಂಟಿಂಗ್ ಇಸ್ ಡಿಫ್ರೆಂಟ್. ಆ ಟೈಮಿಗೆ ದೇವರು, ಆ ಸ್ಥಾನಕ್ಕೆ, ಆ ಸ್ಥಳಕ್ಕೆ ದೇವರು ತನ್ನ ಮಹಿಮೆಯನ್ನು ಇಳಿಸ್ತಾನಲ್ಲಿ. ಎಲ್ಲ ಟೈಮು ನೀನು ಅದೇ ಲೆವೆಲ್ ಎಲ್ಲ ಇರ್ತೀಯ ಅಂತ ಮಾತ್ರ ಚಿಂತೆ ಮಾಡಂಗಿಲ್ಲ. ಹೀಗೆ ನೋಡ್ರಿ, ಇವನ್ ಏನ್ ಮಾಡ್ತಾ ಇದ್ದ ನೋಡ್ರಿ, 22ನೇ ವಾಕ್ಯ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು. ಗದರಿಸುವುದಕ್ಕ ಯಾವ ಲೆವೆಲ್ ಬಂದ ನೋಡ್ರಿ. ಹಲೋ, ಯಾವ ಲೆವೆಲ್ ಬಂದ? ಮೀನ್ ಹಿಡಿತಿದ್ದ ಬೆಸ್ತನನ್ನ ಲೋಕ ಅಲ್ಲಕಲ್ಲೋಲ ಮಾಡುವ ಸ್ಥಾನಕ್ಕೆ ದೇವರು ಮಾನಿಸಿ ತಗೊಂಬಂದಾಗ ಈಗ ದೇವ್ರನ್ನೇ ಗದರ್ಸಂಗೆ, ಯೇಸುವಿನೇ ಗದರ್ಸಂಗೆ. ಸ್ತೋತ್ರ. rebuke him. Who is he to rebuke Jesus? ಕೆಲವರು ಇಮೋಷನಲ್ ಆಗ್ಬಿಟ್ರೆ ಏನ್ ಬೇಕಾ ಮಾತಾಡ್ಬೋದಾ? ಯಾರಿಗೆ ವಿರುದ್ಧವಾಗಿ ಮಾತಾಡ್ಬೋದಾ? That's a kind of spirit. Make sure ಏನೇ ಬಂದ್ರು ಸರಿ, you are not grown to rebuke Jesus. ನೀವು ಎಷ್ಟೇ ಬೆಳೆದು, ಎಷ್ಟೇ ದೊಡ್ಡವರಾದ್ರೂ, ಎಂತ ಸನ್ನಿವೇಶ ಬಂದ್ರು ಯೇಸುವನ್ನು ಗದರಿಸೋ ಮಟ್ಟಕ್ಕೆ ಬೆಳೆದ್ಬಿಟ್ರೇನು? Then Peter took him aside and began to rebuke him. Amen. Who is he? ಯಾರು ಅವನು ಯೇಸುವನ್ನು ಗದರಿಸೋದಿಕ್ಕೆ? ನೆವರ್. ಪೇತ್ರನೇ, ನೀನು ಯೇಸುವನ್ನು ಗದರಿಸೋ ಮಟ್ಟಕ್ಕೆ ಬೆಳೆದಿಲ್ಲ. ಮುಂದಿನ ವಾಕ್ಯ ನೋಡ್ರಿ, 23ನೇ ವಾಕ್ಯ. ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ. ಪ್ರೈಸ್ ದ ಲಾರ್ಡ್. ನನ್ನ ಮುಂದೆ ನಿಲ್ಲಬೇಡ, ನಡೆ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ಏನಾಗಿದ್ಯಾ? ವಿಘ್ನವಾಗಿದ್ದೀಯಾ ನನಗೆ ನೀನು. ಯು ಆರ್ ಅನ್ ಅಫೆನ್ಸ್ ಟು ಮೀ. ನಿಮ್ಗೆ ಗೊತ್ತಾದ್ರೆ ಮೂಲ ಭಾಷೆಯಲ್ಲಿ ಕೊಟ್ಟಿರೋಂಥ ಪದ ಏನು ಗೊತ್ತಾ? ಮೂಲ ಭಾಷೆಯಲ್ಲಿ ಕೊಟ್ಟಿರೋದು ಸ್ಟ್ರಂಬ್ಲಿಂಗ್ ಬ್ಲಾಕ್ ಟು ಮೀ. ಯು ಆರ್ ಎ ಸ್ಟ್ರಂಬ್ಲಿಂಗ್ ಬ್ಲಾಕ್. ನೀನು ಏನೋ ಆತಂಕದ ಕಲ್ಲು, ಎಡುವ ಕಲ್ಲು. ನೀನು ಎಡುವ ಕಲ್ಲು. ನನ್ನ ಭವಿಷ್ಯಕ್ಕೆ ಗಮನ ಇಟ್ಕೊಳ್ರಿ. ನಿಮ್ಮ ಭವಿಷ್ಯಕ್ಕೆ ದೇವರು ಇಟ್ಟಿರುವ ಪ್ಲಾನ್ಗೆ ವಿರುದ್ಧವಾಗಿ ಯಾರಾದ್ರೂ ಎದ್ರೆ ಸೈತಾನನ ಎದ್ದು ಬರ್ತಾನೆ. ಅದರಲ್ಲಿ ಜೊತೆಗೆ ನಡೆಯೋನೆ ಅವನು. ಈಸ್ ಯಾರವನು? ಪೇತ್ರ ಯಾರು? ಕೋರ್ ಗ್ರೂಪ್ ಅಲ್ಲಿ ಇರೋನು, ಮೂವರಲ್ಲೊಬ್ಬ. ಆಮೇನ್. ಹಾಗಾದ್ರೆ ಪಾಸ್ಟ್ರೇ, ಅವ್ರ ಒಳಗಡೆನೂ ಸಹಿತ ನುಗ್ತಾನ. ಸ್ತೋತ್ರ. ಪರಲೋಕಕ್ಕೆ ಏರು ಹೋಗ್ತಾನೆ ಅಂದ್ರೆ ನೀನು ಒಳಗಡೆ ಬರ್ದಿರಿರ್ತಾನ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ಸೈತಾನಿಗೆ ಅವಕಾಶ ಕೊಡಬೇಡ್ರಿ ಅಂತ. ಯೇಸು ಸ್ವಾಮಿ ತಿರುಗಿಕೊಂಡು ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಪೇತ್ರ, ನಿನ್ನ ಒಳಗಡೆ ಇರುವಂಥದ್ದು ಬಿಲ್ಡ್ ಮಾಡುವಂಥದ್ದು, ಕಟ್ಟುವಂಥ ಕೆಲಸಕ್ಕಾಗಿ ನಿನ್ನನ್ನು ಕೀ ಕೊಟ್ಟಿರೋದು, ಮೂರು ಅಡ್ಡ ಮಾಡೋದಕ್ಕಲ್ಲ. ಯು ಆರ್ ಎ ಬಿಲ್ಡಿಂಗ್ ಬ್ಲಾಕ್, ನಾಟ್ ದ ಸ್ಟ್ರಂಬ್ಲಿಂಗ್ ಬ್ಲಾಕ್. ನಿನ್ ಕಟ್ಟೋದಕ್ಕೋಸ್ಕರ ನಿನ್ ಬೀಗದ ಕೈ, ಪರಲೋಕದ ಬೀಗದ ಕೈ ಕೊಟ್ಟಿದ್ದು, ಎಲ್ಲದಕ್ಕೆ ಕಾಲ ಅಡ್ಡ ಇಡೋದಲ್ಲ. ಸ್ತೋತ್ರ. ನೋಡ್ರಿ, ಅದು ನಿನ್ನ ಯೋಚನೆ, ಅದು ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ. ಲೆಟ್ ಮೀ ಆಸ್ಕ್, ವಾಟ್ಸ್ ರಾಂಗ್ ಹಿ ಡಿಡ್? ಇಮೋಷನಲ್ ಆಗಿ ಮಾತನಾಡ್ರಿ, ಇಮೋಷನಲ್ ಆಗಿ ಕೇಳ್ರಿ. ಉದ್ವೇಗದಲ್ಲಿ ಪ್ರೀತಿ ಮಾಡುವಂತ ಯೇಸು ಸ್ವಾಮಿ, ಅಯ್ಯೋ ನಾನು ತುಂಬಾ ಪ್ರೀತಿ ಮಾಡ್ತೀನಿ, ಅದಕ್ಕೆ ಹಂಗ ಆಗ್ಬಾರ್ದು ಅಂತಾನೆ ನಾನು ಪ್ರಾರ್ಥನೆ ಮಾಡಿದ್ದು, ಅದ್ರಲ್ಲೇನು ತಪ್ಪು? ಹೇಯ್, ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯ? ತಂದೆಯ ಚಿತ್ತದ ಮೇರೆಗೆ ಲೋಕದ ರಕ್ಷಕನಾಗಿ ಬಂದ ಯೇಸು ಸ್ವಾಮಿಗೆ ಆತ್ಮಿಕ ಮಂಡಳ ಬೇರೆ,
ಮಾನಸಿಕ ಮಂಡಳ ಬೇರೆ. ಮಾನಸಿಕ ಮಂಡಳದಲ್ಲಿ ನೀನು ಮಾಡಿದ್ದು ಕರೆಕ್ಟ್. ವಿವೇಕ ಇಲ್ದಿರ, ಜ್ಞಾನ ಇಲ್ದಿರ ಮೂರ್ಖನ ಜೊತೆ ನೀನು ಮಾತಾಡೋ, ಅವನು ಹೇಳ್ತಾನೆ ಅವನು ಏನು ತಪ್ಪು ಮಾಡಲಿಲ್ಲ, ಸುಮ್ಮನೆ ಬಯಸ್ಕೊಂಡ ಅಂತ. ಇಸ್ ಇಟ್ ರೈಟ್? ಹೇಳ್ರಿ, ನಾನು ನಿಮಗೆ ಪ್ರಶ್ನೆ ಹಾಕ್ತೀನಿ. ಪೇತ್ರ ಏನು ತಪ್ಪು ಮಾಡ್ದ? ಏನು ತಪ್ಪು ಮಾಡ್ದ ಹೇಳ್ರಿ? ನೋಡ್ರಿ, ಯಾರು ಮಾತಾಡ್ತಾ ಇಲ್ಲ. ಕಾರಣ ನೀವೆಲ್ಲ ಮಾನಸಿಕವಾಗಿ ಚಿಂತೆ ಮಾಡ್ತಿರೋದು. ಅವ್ನು ಮಾಡಿದ ರೈಟ್. ಏನಕ್ಕೆ ಬಯಸ್ಕೊಬೇಕು ಅವನು? ಅದು ಏನು ಮಾತು? ಸೈತಾನ್ನೇ ಅಂತ. ಸ್ತೋತ್ರ. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಅಂತ ನಾನು ಕರೆದಿದ್ದು. ಮೈ ಡಿಯರ್ ಫ್ರೆಂಡ್ ಪೀಟರ್ ಅಂತ ನಾ ಹೇಳಿದ್ರು. ಸೈತಾನ್ನೇ, ನಡೆ, ಎದ್ದೋಳು, ಜಾಗ ಖಾಲಿ ಮಾಡು, ತಿರುಗೋ, ನನ್ನ ಹತ್ರ ನಿಲ್ಬೇಡ, ಹೋಯ್ತಾ ಇರೋ, ಗೆಟ್ ಔಟ್. ಅಲ್ಲಿ ನಿಲ್ಬೇಡ ಅಂದರೆ ಅದ್ರ ಅರ್ಥ ಏನು? ಗೆಟ್ ಔಟ್ ಫ್ರಮ್ ಹಿಯರ್ ಅಂತ. ಸ್ತೋತ್ರ ಹೇಳಲಿಲ್ಲ. ಪೇತ್ರ ಹೇಳ್ದ, ನೋಡಿ ನನ್ನನ್ನು ಬೈದ್ಬಿಟ್ರು, ನಾನು ಏನು ಮಾಡಿದೆ? ಸುಮ್ಸುಂಗೆ ಬೈದ್ರಲ್ಲ. ಹೇಯ್, ಮಾನಸಿಕವಾಗಿ ಎಲ್ಲ ಯೋಚನೆ ಮಾಡಬೇಕಾಗಿರೋದು. ವಾಟ್ಸ್ ಗಾಡ್ಸ್ ಪ್ಲಾನ್? ಹಿ ವಾಸ್ ಟಾಕಿಂಗ್ ಅಬೌಟ್ ದ ಸ್ಪಿರಿಚುವಲ್ ಗಾಡ್ಸ್ ಪ್ಲಾನ್. ದೇವರ ಪ್ಲಾನ್ ಮಾತಾಡ್ತಾ ಇರುವಾಗ ನಿನ್ನ ಬುದ್ಧಿ ಇಮೋಷನಲ್ ಅಲ್ಲಿ ಬೇಡ. ಇದೇ ಪೇತ್ರ ಹೋಗ್ಬಿಟ್ಟು ಯೋಹನ್ನನ ಹತ್ರ, ನಾವು ಏನು ತಪ್ಪು ಮಾಡಿದ್ವಿ? ಹೆಂಗೆ ಅಂದ್ಬಿಟ್ರು ನೋಡು. ಬೇಡ ಬಿಡಪ್ಪ, ಇವ್ರ ಸಹವಾಸನ ಬೇಡ, ಏನು ಬೇಡ, ಏನೋ ಒಳ್ಳೇದು ಹೇಳಿದ್ರೆ ನಮಗೆ ಬೈದ್ಬಿಡೋದ? ಅವಾಗ ಯೋಹನ್ನನು, ಹೌದು ಕಣಯ್ಯ, ನೀನು ಒಳ್ಳೆ ಮನುಷ್ಯ, ನೀನು ಮಾಡಿದ್ದು ಕರೆಕ್ಟ್. ಆವಾಗ ಇವನು ಕೆಟ್ಟಿದ್ದು ಅಲ್ದಿರೆ ಯೋಹನನ್ನು ಕೆಡಿಸ್ದ. ಹಲೋ, ನೀವು ಇಲ್ಲಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ಆ ಟೈಮಲ್ಲಿ ಯೋಹನನ್ ತಿರುಗಿ, ಲೇ, ನೀನು ಯಾರು? ನೀನು ಶಾರೀರಿಕ ಮನುಷ್ಯ ಮಾತ್ರವಲ್ಲ, ನೀನು ಆತ್ಮಿಕನೆನ್ನೋದನ್ನು ಮರಿಬಾರ್ದು. ಯೇಸು ಸ್ವಾಮಿ ಮಾತಾಡ್ತಿರೋ ಲೆವೆಲ್ನ ಥಿಂಕ್ ಮಾಡು. ಹೋದ್ರಿ, ನಿನ್ನ ಯೋಚನೆ ಮನುಷ್ಯನ. ಕೆಲವರು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಸೀಸನ್ಗೋಸ್ಕರ ಬರ್ತಾರೆ. ಒಂದು ಸೀಸನ್ ಆಗ್ತಿದ್ದಂಗೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನೀವು ಅರ್ಥ ಮಾಡ್ಕೋಬೇಕು. ಎವ್ರಿ ರಿಲೇಶನ್ಶಿಪ್ ಈಸ್ ನಾಟ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್. ಎಲ್ಲ ಸಂಬಂಧವು, ಎಲ್ಲ ಬಾಂಧವ್ಯವು ಅದು ಕೊನೆಯವರೆಗೂ ಇರಬೇಕಂತ ನಾವು ಆಸೆ ಪಡ್ತೀವಿ. ಆದರೆ ಎಲ್ಲ ಕೊನೆಯವರೆಗೂ ಇರೋದಿಲ್ಲ. ಆಮೇನ್, ಆಮೇನ್. ಒಂದು ಸೀಸನಲ್ಲಿ ಅವರು ನಿಮಗೆ ಬಿಲ್ಡಿಂಗ್ ಬ್ಲಾಕ್ ಆಗಿರ್ತಾರೆ, ಇನ್ನೊಂದು ಸೀಸನಲ್ಲಿ ಅವರು ಸ್ಟ್ರಂಬ್ಲಿಂಗ್ ಬ್ಲಾಕ್ ಆಗಿರ್ತಾರೆ. ಆ ಸ್ಟ್ರಂಬ್ಲಿಂಗ್ ಬ್ಲಾಕ್ ಆದಾಗ ಅದನ್ನು ಡಿಸ್ಕನೆಕ್ಟ್ ಮಾಡೋದು ನೀನು ಕಲ್ತಿರ್ಬೇಕು. ಅದಕ್ಕೆ ಬೇಕಾದಂಥ ಜ್ಞಾನ ದೇವರು ನಿನಗೆ ಕೊಡ್ತಾನೆ. ಆಮೇನ್, ಆಮೇನ್. ಆರ್ ಯು ವಿತ್ ಮೀ? ಎಷ್ಟು ಜನರಿಗೆ ಅರ್ಥ ಆಯಿತು? ಎಷ್ಟು ಜನಕ್ಕೆ ಅರ್ಥ ಆಯಿತು? ಕೆಲವೊಮ್ಮೆ ನಾವು ಇಮೋಷ್ನಲ್ ಆಗಿ ಭಾಳ ಇದು ಮಾಡ್ಕೊಂಡ್ಬಿಡ್ತೀವಿ. ಐ ಲರ್ನ್ಡ್ ಥ್ರೂ ಮೆನಿ ಇಯರ್ಸ್ ಪ್ರಾಕ್ಟಿಕಲಿ, ನನ್ನ ಜೀವನದಲ್ಲಿ ಅನುಭವದ ಮೂಲಕ ನಾನು ಕಲ್ತ್ಕೊಂಡ್ಬಂದಂಥದ್ದು. ಮೇ ಬಿ ಸಮ್ ಪೀಪಲ್, ದ ಲೋಯರ್ ಲೆವೆಲ್ ಪೀಪಲ್ ಕ್ಯಾನ್ ಟಾಕ್. ಸಾಧಾರಣ ಜನ ಸಾಧಾರಣ ರೀತಿಯಲ್ಲೇ ಮಾತಾಡ್ತಾರೆ. ಅವರಿಗೆ ಅಸಾಧಾರಣವಾದ ಕಾರ್ಯ ಚಿಂತೆ ಮಾಡೋಕ್ಕಾಗೋದಿಲ್ಲ. ಅವರು ನೀನು ಅಸಾಧಾರಣವಾದ ಕಾರ್ಯ ಮಾತಾಡಿದ್ರೆ ಸಾಧಾರಣವಾದ ಕಾರ್ಯನೇ ಮಾತಾಡ್ತಾರೆ. ದೇ ಆರ್ ನಾಟ್ ಕಂಫರ್ಟಬಲ್. ವೆನ್ ಗಾಡ್ ಪ್ರಮೋಟ್ ಯು, ಗಾಡ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್, ದೇ ಆರ್ ನಾಟ್ ಕಂಫರ್ಟ್. ಅವರಿಗೆ ಕಂಫರ್ಟೆನ್ಸ್ ಆಗಲ್ಲ. ಅವ್ರಿಗೆ ಇಷ್ಟ ನೀನು ಸಾಧಾರಣವಾಗಿ ಅವಾಗ ಹೆಂಗಿದ್ದೆ, ಹೆಂಗೆ ಮಾತಾಡ್ತಾ ಇದ್ದೆ, ಹೆಂಗೆ ಜಾಲಿಯಾಗಿ ಹಿಂಗೆಲ್ಲ ಹೋಗ್ತಾ ಇದ್ದಲ್ಲ. ಸ್ತೋತ್ರ, ಈಗ ಟೈಮೇ ಇಲ್ಲ ಅಂತೀಯ, ಯಾವಾಗ ನೋಡು ಬಿಸಿ ಅಂತೀಯ, ಯಾವಾಗ ನೋಡು ಮೀಟಿಂಗ್ ಅಂತೀಯ, ಯಾವಾಗ ನೋಡು ಪ್ರಾರ್ಥನೆ ಅಂತೀಯ, ಯಾವಾಗ ನೋಡು ಉಪವಾಸ ಅಂತೀಯ, ಯಾವಾಗ ನೋಡು ಆರಾಧನೆ ಅಂತೀಯ. ಮುಂಚೆ ಥರ ಕಾಫಿಗೆ ಬರೋದೇ ಇಲ್ಲ, ತಿಂಡಿಗೆ ಬರೋದೇ ಇಲ್ಲ, ಹೋಟ್ಲು ತಿನ್ನಕ್ಕೆ ಹೋಗೋದೇ ಇಲ್ಲ, ಏನಂದರೆ ಬಿಸಿ ಅಂತೀಯ. ಸ್ತೋತ್ರ. ಹಲೋ ಸಾರ್, ನೀನು ಆ ಲೆವೆಲಲ್ಲೇ ಇದ್ದೀಯ. ಅವನು ಬೆಳೆದಿದ್ದಾನೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಜ್ಞಾನಿಗಳ ಸಂಗಡ ಸಹವಾಸ ಮಾಡು ಅಂತ. ನಾನು ಹೇಳ್ತೀನಿ ಕೇಳ್ರಿ, ನಿಮ್ಮ ಆತ್ಮಿಕ ನೆಲೆ ಅನ್ನೋದು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅಲ್ಲ, ಹೇಗೆ ಎಂಡ್ ಮಾಡ್ತೀರಲ್ಲ, ಅದು ಇಂಪಾರ್ಟೆಂಟ್. ಹಲೋ, ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲರೂ ಚೆನ್ನಾಗೇ ಓಡ್ತಾರೆ.
ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲರೂ ಚೆನ್ನಾಗೇ ಓಡ್ತಾರೆ, ಮಧ್ಯದಲ್ಲಿ ಕೆಲವರು ನಿಂತೋಗ್ಬಿಡ್ತಾರೆ, ಕೆಲವರು ಅಲ್ಲಲ್ಲಿ ಹ್ಯಾಂಡಿಕ್ಯಾಪ್ ಆಗ್ಬಿಡ್ತಾರೆ, ಕೆಲವರು ಕಾಲು ಉಳುಕ್ಬಿಡುತ್ತೆ, ಓಡಲ್ಲ. ಆದ್ರೆ ಕಡೆಯವರೆಗೂ ಓಡುವವನು, ಸಾಯುವವರೆಗೂ ನಂಬಿಗಸ್ತನಾಗಿರುವವನು, ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಕೆಲವರು ನಿನ್ನ ಪಾಕೆಟ್ ಅಲ್ಲಿರೋ ಹಣ ಪ್ರೀತಿ ಮಾಡ್ತಾರೆ, ಕೆಲವರು ನಿನ್ನ ಕೈಯಲ್ಲಿ ಇರುವಂತ ಒಳ್ಳೆಯದನ್ನ ಕಿತ್ಕೊಳ್ಳಕ್ ನೋಡ್ತಾರೆ ವಿನಃ ಅವರು ನಿನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ. ರಿಯಲೈಸ್ ದೋಸ್ ಕೈಂಡ್ ಆಫ್ ಪೀಪಲ್. ಏನೇ ಬಂದ್ರು ಜ್ಞಾನಿಗಳು ಜ್ಞಾನಯುತವಾಗಿ ಮಾತಾಡ್ತಾರೆ. ಅವರು ನಿನ್ನನ್ನು ಬೆಳೆಸ್ತಾ ಇರ್ತಾರೆ, ಅವರು ನಿನ್ನನ್ನು ಆತ್ಮಿಕವಾಗಿ ಉತ್ತೇಜನ ಮಾಡ್ತಾ ಇರ್ತಾರೆ. ದೇ ವಿಲ್ ಪುಷ್ ಯು ಟು ದ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್. ನಿನ್ನ ಒಳಗಡೆ ಬರ್ಡನ್ ತುಂಬ್ತಾ ಇರ್ತಾರೆ, ನಿನ್ನ ಒಳಗಡೆ ಆತ್ಮಿಕವಾದ ಪುಷ್ಟಿಯನ್ನು ತುಂಬ್ತಾ ಇರ್ತಾರೆ. ನಿನಗೆ ಪ್ರಾರ್ಥನೆ ಹುಮ್ಮಸ್ಸು ಬರುತ್ತೆ, ಆರಾಧನೆ ಮಾಡೋ ಹುಮ್ಮಸ್ಸು ಬರುತ್ತೆ. ಅಂತ ನಿನ್ನನ್ನು ಆತ್ಮಿಕವಾಗಿ ಡೌನ್ ಮಾಡೋರು ಸಹವಾಸ ಮಾಡಬೇಡ. ಪಾಸ್ಟರ್ ಕೊರತೆ ಹೇಳ್ತಾರೆ, ಸಭಿಕರು ಕೊರತೆ ಹೇಳ್ತಾರೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ನಿನ್ನ ಹತ್ರ ಒಂದು ಹೇಳ್ತಾರೆ, ಇನ್ನೊಬ್ಬರ ಹತ್ರ ಇನ್ನೊಂದು ಹೇಳ್ತಾರೆ. ಬಿ ಕೇರ್ಫುಲ್, ವಾಯ್ಸ್ ಆಗಿರ್ರಿ, ಜ್ಞಾನಿಗಳಾಗಿರ್ರಿ. ಹಲೋ ಹಲೋ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಜ್ಞಾನಿಗಳ ಸಂಗಡ ವರ್ಣಾಟ ಮಾಡ್ರಿ. ಸತ್ಯ ಕಹಿಯಾಗಿರುತ್ತೆ, ಆರಂಭದಲ್ಲಿ ಕಹಿಯಾಗಿರುತ್ತೆ, ಅದರ ಲೈಫ್ ಲಾಂಗ್ ನಿನಗೆ ಸಿಹಿಯಾಗಿರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ನಹೋಮಿ ಹೇಳಲು, ನೀ ನನ್ನನ್ನ ನಹೋಮಿ ಅಂತ ಕರಿಬೇಡ್ರಿ, ಮಾರ ಎಂದು ಕರೀರಿ. ನಹೋಮಿ ಪ್ಲೆಸೆಂಟ್, ರಮಣೀಯವಾದವಳು, ಮಾರ ಕಹಿ. ಇದರ ಒಳಗಡೆ ನಹೋಮಿ ಹೇಳ್ತಾ ಇದ್ದಾಳೆ, ನನ್ನನ್ನ ನಹೋಮಿ ಎಂದು ಕರಿಬೇಡ್ರಿ. ನೋ, ಸಾಯೋವರೆಗೂ ನಿನ್ನ ಒಳಗಡೆ ದೇವರು ಇಟ್ಟಿರೋದು ರಮಣೀಯವಾದ ಕಾರ್ಯ. ಅದರ ಮಧ್ಯದಲ್ಲಿ ಸೈತಾನ ಮಾರ ತಂದಿಡೋದಕ್ಕೆ ನೋಡ್ತಾನೆ. ದಟ್ ಈಸ್ ನಾಟ್ ಯುವರ್ ಫ್ಯೂಚರ್. ಮಾರ ಅಲ್ಲ ನಿನ್ನ ಭವಿಷ್ಯ. ನಿನ್ನ ಭವಿಷ್ಯ ನಹೋಮಿ, ನಿನ್ನ ಹೆಸರು ನಹೋಮಿ. ನೀನು ಆಶೀರ್ವದಿಸಲ್ಪಟ್ಟವಳು, ನೀನು ರಮಣೀಯವಾದವಳು. ನಿನಗೊಂದು ಫ್ಯೂಚರ್ ಇದೆ, ನಿನಗೊಂದು ಭವಿಷ್ಯ ಇದೆ, ನಿನಗೊಂದು ಅಭಿಷೇಕ ಇದೆ, ನಿನಗೊಂದು ದರ್ಶನ ಇದೆ. ಮಧ್ಯದಲ್ಲಿ ಸೈತಾನ್ ನಿನ್ನ ಒಳಗಡೆ ಸೇರಿ ಅವನು ಹೇಳ್ತಾನೆ, ಯು ಆರ್ ನಾಟ್ ರೌಂಡ್ ನಹೋಮಿ, ಯು ಆರ್ ಮಾರ ಮಾರ ಮಾರ, ಕಹಿ ಕಹಿ ಕಹಿ. ನಾವು ನಿನ್ನ ಫ್ಯೂಚರ್ ನಿನ್ನ ಕೈಯಲ್ಲಿದೆ. ಯಾರ ಜೊತೆ ಒಡನಾಟ ಮಾಡ್ತೀಯ? ಬೆಳೀತಾ 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 ಪಕ್ವತೆ ಬೆಳಿಬೇಕು. ಯು ಆರ್ ನಾಟ್ ಎ ಚೈಲ್ಡ್. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ನೀವು ಮಗು ಅಲ್ಲ. ಬೆಳೀತಾ ಜ್ಞಾನಿಯಾಗಿ ಬೆಳೀರಿ. ಚಾಯ್ಸ್ ಇಸ್ ಯೋರ್ಸ್, ಚಾಯ್ಸ್ ಇಸ್ ಯೋರ್ಸ್. ಆಯ್ಕೆ ನಿಮ್ಮದು. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಆಯ್ಕೆ ನಿಮ್ಮದು, ಆಯ್ಕೆ ನಿಮ್ಮದು, ಆಯ್ಕೆ ನಿಮ್ಮದು, ಆಯ್ಕೆ ನಿಮ್ಮದು. ಯಾರ ಜೊತೆ ಬೆರಿಬೇಕು, ಯಾರ ಜೊತೆ ನಡಿಬೇಕು, ಯಾರ ಜೊತೆ ಒಡನಾಟ ಮಾಡಬೇಕು. ಹಲ್ಲೆಲೂಯ. ಆಮೇಲೆ ಆಮೋಸನ ಪುಸ್ತಕ 3:3 ಹೇಳುತ್ತದೆ, ನೀವು ಒಟ್ಟಾಗಿ ಒಂದೇ ಮನಸ್ಸಿನಿಂದ ಇಬ್ಬರು ಜೊತೆಯಾಗಿ ನಡಿಬೇಕಾದ್ರೆ ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆಮೇನ್. ದೇವರ ರಾಜ್ಯಕ್ಕಾಗಿ ಸಭೆಯಲ್ಲಿ ಬೆಳೆದು ಬರುವ ಲೀಡರ್ಶಿಪ್ನಲ್ಲಿ ಮಾಡಬೇಕಾದ ಕಾರ್ಯ ಅನ್ವಾಂಟೆಡ್ ರಿಲೇಶನ್ಶಿಪ್. ಕ್ರಾಪ್, ಸೇ ಗುಡ್ ಬೈ ಟು ದಟ್. ಸತ್ರ ಹೇಳಲಿಲ್ಲ, ಎಷ್ಟೇ ದೊಡ್ಡವರಾಗಿರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್ ಯು, ಗೋ. ಆಮೇಲೆ ದಟ್ ಟೈಮ್ ನೀನು ಕಟ್ ಮಾಡುವಾಗ ಪೇಯ್ನ್ ಆಗುತ್ತೆ, ಗಾಯ ಒಣದ ಮೇಲೆ ಪೇಯ್ನ್ ಆಗಲ್ಲ. ದಟ್ಸ್ ಗುಡ್ ಫಾರ್ ಯು ಹೆಲ್ತ್. ನಿನ್ನ ಆರೋಗ್ಯಕ್ಕೆ ಅದು ಒಳ್ಳೆಯದು. ಕೆಲವೊಂದನ್ನು ಶರೀರದಿಂದ ಹ್ಯಾಂಬ್ಯೂಟ್ ಮಾಡ್ತಾರೆ, ಕ್ಯಾನ್ಸರ್ ಸೆಲ್ಗಳನ್ನು ಹ್ಯಾಂಬ್ಯೂಟ್ ಮಾಡ್ತಾರೆ, ಕೆರೆದು ಹಿಂಗೆ ಎತ್ತಿ ತೆಗೆದು ಬಿಸಾಕ್ ಬಿಡ್ತಾರೆ. ಯಾಕೆ? ಆ ಪಾರ್ಟ್ ಇದ್ರೆ ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಕಡಾವ್ ಅದು ಹೋಲ್ ಬಾಡಿನ, ದ ಬಾಡಿ ಆಫ್ ಕ್ರೈಸ್ಟ್, ಸಭೆ ಎಂಬ ದೇವರ ದೇಹವನ್ನ ಹಾಳು ಮಾಡಕ್ ಮುಂಚೆ ಅಂಥವ್ರನ್ನೇ ಕಟ್ ಮಾಡ್ಬಿಡ್ರಿ. ಆಮೇನ್. ಸಭೆ ದೇವ್ರದು, ನಾನು ನಿನ್ನ ದೇವರವರು, ದೇವರ ಮಕ್ಕಳು. ನಮಗೊಂದು ಭವಿಷ್ಯ ಇದೆ,
ನಮಗೊಂದು ಗುರಿ ಇದೆ, ನಮಗೊಂದು ದರ್ಶನ ಇದೆ. ಆ ದರ್ಶನ ಸಾಧಿಸ್ತೀವಿ. ಆಮೇಲೆ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಜಾಸ್ತಿ ಉದ್ವೇಗಕ್ಕೆ ಒಳಗಾಗ್ಬೇಡ್ರಿ ಅಂತ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ, ನಿನ್ನ ಮಕ್ಕಳು ನೀನು ಕೈಲಿ ಕೊಡ್ತೇನೆ. ಇವರನ್ನ ಆಶೀರ್ವಾದ ಮಾಡು. ಕೇಳಲ್ಪಟ್ಟ ವಾಕ್ಯಗಳ ಮೇಲೆ ದೈವ ಪ್ರಭಾವ ಬೀರಲಿ. ಕೇಳುವಂಥ ಪ್ರತಿಯೊಂದು ವ್ಯಕ್ತಿಗಳ ಹೃದಯಗಳಲ್ಲಿ ಅದ್ಭುತ ನೀನು ಮಾಡು. ನಿನ್ನ ಸಮಾಧಾನ ಇವರ ಸಂಗಡವಾಗಿರಲಿ. ಒಬ್ಬರಿಗೆ ಜ್ಞಾನ ಕಡಿಮೆ ಆದರೆ ಅವ್ರಿಗೆ ನನ್ನಲ್ಲಿ ಕೇಳಲಿ ಅಂತ ಹೇಳಿದೆಯ. ಕರ್ತನ ಭಯ ಜ್ಞಾನಕ್ಕೆ ಮೂಲ. ಆ ಜ್ಞಾನ ನಿನ್ನ ಮಕ್ಕಳಿಗೆ ಕೊಡು. ಒಳ್ಳೆಯದು ಕೆಟ್ಟದರ ಅರಿವನ್ನು ಹುಟ್ಟಿಸುವ ಪರಿಶುದ್ಧಾತ್ಮನಾದ ದೇವ ಇವರಿಗೆ ಸಹಾಯಕನಾಗಿರು. ಆಶೀರ್ವದಿಸು, ಸಮಾಧಾನವಾಗಿ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಆಮೇಲೆ